गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ, ವೇದ ಉಪನಿಷತ್ತುಗಳ ಒಂದು ಸಾರನೆ ಈ ಕೈವಲ್ಯ ಪದ್ಧತಿ. ಬಹಳಷ್ಟು ವಿಚಾರಗಳನ್ನ ಅವ್ರು ಹೇಳುತ್ತಾರೆ. ನಾವು ಮುಕ್ತನಾಗ್ಬೇಕು, ಈ ಜನನ ಮರಣದಿಂದ ಬಿಡುಗಡೆ ಆಗ್ಬೇಕು, ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋದಾದ್ರ ನಾವ್ಯಾರು ಕಾಶಿಗೆ ಹೋಗಿ ಸಂಸ್ಕೃತವನ್ನ ತಿಳ್ಕೊಂಡು ಅದನ್ನ ಕಲ್ತ್ಕೊಂಡು ಜ್ಞಾನವನ್ನ ಸಂಪಾದನೆ ಮಾಡಾಕ ಬಹಳ ಕನಸಿನ ಮಾತಾಗಿರೋದು. ಪುಣ್ಯದ ಫಲ, ಯಾಕಂದ್ರ ಮಹಾತ್ಮರು ಇದ್ದಲಿಗೂ ಬರ್ತಾರ, ಅವ್ರ ವಾಕ್ಯಗಳು ನಮ್ಗೆ ಇದ್ದಲಿಗೂ ಸಿಗ್ತಾವ. ಯಾವ ರೀತಿ ಅಂದ್ರ ಒಂದು ಮುಮುಕ್ಷಿಗಳ ಒಂದು ನಿಷ್ಕಾಮ ಪುಣ್ಯದ ಫಲವಾಗಿ ಅಲ್ಲೆಲ್ಲೆಲ್ಲೇ ಅವರು ಪ್ರಕಟ ಆಗ್ತಾರ, ಸಿಗ್ತಾರ, ವಾಕ್ಯಗಳು ಸಿಗ್ತಾವ. ಹಂಗಾಗಿ ಒಂದು ಮುಮುಕ್ಷಿಗಳ ಒಂದು ಪುಣ್ಯಕ್ಕನುಸಾರವಾಗಿ ನಮ್ಗ ನಿಜಗೊಂಡ್ರು ಹಲವಾರು ವಿಚಾರಗಳನ್ನ ಮುಕ್ತನಾಗ್ಬೇಕಾದ್ರ ಏನ್ ಬೇಕು ಅದೆಲ್ಲವನ್ನ ಒದಗಿಸಿದಾರ, ಹೇಳಿದಾರ. ಅಂತಹ ಒಂದು ಕೈವಲ್ಯ ಪದ್ಧತಿ ಒಳಗ ನಾವು ಜ್ಞಾನ ಪ್ರತಿಪಾದನಾ ಸ್ಥಳ ನೋಡ್ತಾ ಇದ್ದೇವೆ. ಯಾಕಂದ್ರೆ ಕೈವಲ್ಯ ಪದ್ಧತಿ ಒಳಗ ಶಿವಕಾರುಣ್ಯ ಸ್ಥಳ ಹೇಳಿದಾರ, ನೀತಿ ಕ್ರಿಯೆ ಇದು ಜೀವ ಸಂಬೋಧನೆ ಹೇಳಿದಾರ, ನೀತಿ ಕ್ರಿಯಾಚರ್ಯ ಸ್ಥಳ ಹೇಳಿದಾರ, ಯೋಗ ಪ್ರತಿಪಾದನಾ ಸ್ಥಳ ಹೇಳಿದಾರ, ಜ್ಞಾನ ಪ್ರತಿಪಾದನಾ ಸ್ಥಳ ಹೇಳಿದಾರ. ಹಂತವಾಗಿ ಹೆಂಗ್ ಬರ್ಬೇಕಂತ ಹೇಳ್ತಾರೆ. ಶಿವನಿಗೆ ಬೇಡ್ಕೊಳ್ಳುವಂಥದ್ದು ಏನ್ ಕೇಳಬೇಕು, ರೊಕ್ಕ ರೂಪಾಯಿ ಕೇಳ್ಬೇಕೇನ್ರಿ, ಭೋಗದ ವಸ್ತುಗಳನ್ನ ಕೇಳ್ಬೇಕೇನಂದ್ರ ಅಲ್ಲೇ ನಿಷ್ಕಾಮ ಭಾವನೆಯಿಂದ ಇದನ್ನ ಮೋಕ್ಷದ ಅಪೇಕ್ಷೆಯನ್ನ ವ್ಯಕ್ತಪಡಿಸುವಂಥದ್ದು, ಕೇಳ್ಕೊಳ್ಳುವಂಥದ್ದು. ಯಾವ ರೀತಿ ಜೀವನಿಗೆ ಬೋಧನೆ ಮಾಡುವಂಥದ್ದು, ಜೀವ ಸಂಬೋಧನಾ ಸ್ಥಳ ಹಿಂಗಿರ್ಪ ಹಂಗಿರು ಅಂತ ಮೋಹವನ್ನ ಬಿಟ್ಕೋ. ಏನ್ ಮನಸ್ಸಿನಲ್ಲಿ ನಮ್ಗ ಪಾಪದ ದೋಷಗಳು ಇರ್ತಾವ, ಮಲ ವಿಕ್ಷೇಪ, ಈ ದೋಷಗಳನ್ನ ಕಳೆಯೋದಕ್ಕಾಗಿ ಇಲ್ಲಿ ಜೀವ ಸಂಬೋಧನಾ, ನೀತಿ ಇವೆರಡೂ ನಮ್ಗ ಆಗ್ಲೇ ಇಲ್ಲಪ್ಪ, ಇಷ್ಟು ಕೇಳಿದ್ರು ನಮ್ಗೆ ಅರ್ಥನೇ ಆಗ್ಲಿಲ್ಲ, ನಮ್ಗೆ ತಿಳಿಲಿಲ್ಲ ಅಂತಂದಾಗ ಅದನ್ನ ಮಾಡು, ಯೋಗವನ್ನ ಮಾಡು ಅಂತ ಹೇಳ್ತಾರ. ಅದು ಮನಸ್ಸು ಏಕಾಗ್ರತೆ ಮಾಡ್ಕೊಳ್ಳಿಕ್ಕೆ. ಅಷ್ಟೇ ಆಯ್ತಂದ್ರೆ ಮುಕ್ತಿ ಆಯ್ತಂತ ಕುಂದ್ರಬೇಡ. ಮತ್ತೆ ಜ್ಞಾನ ಪ್ರತಿಪಾದನ ಆವರಣ ದೋಷ ಉಳಿದಿರ್ತದ. ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಆವರಣ ದೋಷವನ್ನ ಕಳ್ಕೊಳಕ ಗುರು ವಾಕ್ಯನೇ ಅಲ್ಲಿ ಕೆಲಸ ಮಾಡ್ತದೆ. ಇಲ್ಲಾಂದ್ರೆ ಅದು ಆವರಣ ದೋಷ ಹಂಗ ಉಳ್ಕೋತದೆ, ಏನ್ ಮಾಡಿದ್ರು ಅದು ಹೋಗಂಗಿಲ್ಲ. ಆ ಗುರು ವಾಕ್ಯದಿಂದನೇ ಆವರಣ ಏನಾಗ್ತದ, ಭಂಗ ಆಗ್ತದ. ಆವರಣ ದೋಷ ಏನಿರ್ತದ ಅಂತ ಕಣದಾಗ ಅದು ಭಂಗ ಆಗ್ತದ. ನಿನ್ನ ಸ್ವರೂಪಕ್ಕೆ ಮುಚ್ಚಿದಂತ ಆವರಣ ದೋಷವನ್ನ ಕಳೀತದ ಜ್ಞಾನ ಪ್ರತಿಪಾದನಾ ಸ್ಥಳ. ಆ ವಿಷಯದಲ್ಲಿ ಹಲವಾರು ವಿಚಾರಗಳನ್ನ 17ನೆಯ ಪದದಲ್ಲಿ ಬಹಳ ವಿಶೇಷವಾಗಿ ಹೇಳುತ್ತಾರೆ ಅವರು. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ತೆರತಿಲ್ಲವೆಂಬುದು ನಿಗಮೋಕ್ತಿ ಅನ್ನುವಂತ ವಿಚಾರವನ್ನ ಹೇಳುತ್ತಾರ. ನಿಗಮ ಅಂತಂದ್ರೆ ವೇದದ ಭಾಗ, ವೇದದಲ್ಲಿ ಹೇಳಿದಂತ ವಾಕ್ಯ. ಇಂಥ ಅರಿವು ಅಂದ್ರೆ ಅಖಂಡವಾದಂತ ಚೈತನ್ಯ ಸ್ವರೂಪವಾಗಿರುವಂತ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ. ಆದ್ರೆ ಇಷ್ಟು ಬೇಗ ಆಗ್ತದೇನಂದ್ರ ಅಲ್ಲ, ಇದು ಅದಕ್ಕೆ ಕ್ರಮವಾಗಿ ಒಂದು ಗಿಡ ಬೇಗ ಬೆಳೆದ್ ಬಿಡಂಗಿಲ್ಲ, ಅದಕ್ಕೆ ಬಹಳ ಟೈಮ್ ತಗೊಳ್ತದಲ್ಲ. ಮತ್ತ ಅದ್ ಹೆಂಗ್ ಬೆಳೀತದಂತ ನಮ್ಗ್ ಕಣ್ಣಿಗೆ ಗೊತ್ತಾಗ್ತದೆ ಅಂದ್ರೆ ಗೊತ್ತಾಗಂಗಿಲ್ಲ. ಒಂದು ಮಗು ಹುಟ್ಟುತ್ತದ, ಬೆಳೀತದ ಅಂತಂದ್ರೆ ನಮ್ಗೆ ಗೊತ್ತಾಗಂಗಿಲ್ಲ. ಅದು ಹಂತವಾಗಿ ಬೆಳೀತಾ ಹೋಗ್ತದ. ನಿರ್ದಿಷ್ಟವಾಗಿ ನಮ್ಗೆ ಬಾಲ್ಯ ಹೋಯ್ತು ಅಂತ ಗೊತ್ತಾಗ್ತದೇನಂದ್ರೆ ಇಲ್ಲ, ಕ್ರಮೇಣ ಗೊತ್ತಾಗ್ತದ. ಯೌವನ ಹೋಯ್ತು ಅಂತ ಗೊತ್ತಾಗ್ತದೇನಂದ್ರೆ ಅದನ್ನು ಕ್ರಮೇಣ ಗೊತ್ತಾಗ್ತದ. ನಿರ್ದಿಷ್ಟವಾಗಿ ಗೊತ್ತಾಗಲ್ಲ, ಹಿಂಗೆ ಅಂತ ಗೊತ್ತಾಗಲ್ಲ. ಆದ್ರೆ ಬೆಳೀತಾ ಹೋಗ್ತದೆ ಶರೀರ. ಹಂಗ ಗಿಡ ಮರಗಳು ಕೂಡ ಹಾಗೇನೆ, ಈ ಜ್ಞಾನ ಕೂಡ ಹಂಗಾನೆ. ಯಾಕಂದ್ರೆ ಕ್ರಮವಾಗಿ ನಾವ್ ಯಾವಾಗ ಕ್ರಮವಾಗಿ ಸದ್ಗುರು ವಾಕ್ಯವನ್ನ ತಗೊಳ್ತಾ ಹೋಗ್ತಾ ಇರ್ತೀವಿ, ಅವಾಗ ಆ ಜ್ಞಾನ ಅಳವಡ್ತಾ ಹೋಗ್ತದ. ಹನಿ ಗೂಡಿದ್ರ ಹಳ್ಳ ಅಂತಾರಲ್ಲ,
ಒಂದೊಂದು ಕಾಳು ಕೂಡಿದ್ರೆ 1 ಕ್ವಿಂಟಲ್ ಜೋಳ ಆಗ್ತದ. ಅದೇ ರೀತಿ ಪ್ರತಿ ದಿವಸ ನಾವ್ ಇದನ್ನೆಲ್ಲ ಯಾಕೆ ಮಾಡ್ಬೇಕಂದ್ರೆ ಇದು ಹೆಂಗಾಗ್ತದ, ಪ್ರತಿ ದಿವಸ ಕೇಳಿದಂಥದ್ದು ಕೇಳಿ 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 ನಮ್ಗ ಈ ಜ್ಞಾನವನ್ನ ಅಳವಡ್ಲಿಕ್ಕೆ ಸಾಧ್ಯ ಆಗ್ತದ. ಅದು ಕೆಲಸ ಮಾಡೇ ಮಾಡ್ತದ. ನಮ್ಗೆ ಗೊತ್ತಾಗದೇನೆ ನಮ್ಮಲ್ಲಿ ಬದಲಾವಣೆ ತರ್ತದ, ನಮ್ಮಲ್ಲಿ ಗೊತ್ತಾಗ್ತದ, ನಮ್ಮಲ್ಲಿರುವಂತ ದುರ್ಗುಣಗಳು ಹೋಗ್ತಾವ. ನಾವ್ ಬಿಟ್ಕೋತೀವಿ ಅಂದ್ರೆ ಬಿಡಕ್ ಆಗಲ್ಲ, ಇವ್ ಯಾವ ಬಿಡಕ್ ಆಗಲ್ಲ. ನಮ್ಮಲ್ಲಿರುವಂತ ದುರ್ಗುಣಗಳನ್ನ ಬಿಟ್ಕೊಳ್ಬೇಕಾದ್ರೆ ತಾನೇ ಬಿಟ್ಕೊಳಂಗಿಲ್ಲ. ಸದ್ಗುರು ವಾಕ್ಯನೇ ಬಿಡಿಬೇಕು, ಬಂದಾಗ ಮಾತ್ರ ಬಿಟ್ಕೊಳ್ತಾವ, ಅಲ್ಲಿ ತಾನೇ ಬಿಟ್ಕೊಳಂಗಿಲ್ಲ. ಸದ್ಗುಣಗಳು ಪ್ರಾಪ್ತಿ ಆಗ್ಬೇಕಾದ್ರೂ ಕೂಡ ಇದೇ ವಾಕ್ಯಗಳೇ ಬೇಕಾಗ್ತದೆ. ಹಂಗಾಗಿ ನಾವಿಂತ ಒಂದು ಮುಕ್ತಿ ಹೋಗ್ಬೇಕು, ಮುಕ್ತಿಯನ್ನು ಪಡ್ಕೊಳ್ಬೇಕು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಅರಿವೆ ತಾನೆಂದು ನಂಬಿ ನಿಂದೊಡೆ. ಅಲ್ಲಿ ಸಂಶಯಕ್ಕೆ ಅವಕಾಶ ಕೊಡಬೇಡ. ಯಾಕಂದ್ರೆ ಸದ್ಗುರು ಹೇಳಿದಂತ ವಾಕ್ಯ ವೇದ ವಾಕ್ಯ ಅದಾವಪ್ಪ. ವೇದ ವಾಕ್ಯ ಅದಾವ. ಅದನ್ನ ನಂಬುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ನಂಬಿಕೆಯಿಂದನೇ ಲೌಕಿಕ ಪ್ರಪಂಚನ ನಂಬ್ತೀವಿ ನಾವು. ಅದಕ್ಕೆ ಆ ನಂಬಿಕೆ, ದೃಢ ನಂಬಿಕೆ ಎಲ್ಲಿಡು ಅಂದ್ರೆ ಗುರುನಾಥನ ವಾಕ್ಯದ ಮೇಲೆ ಇಡಪ್ಪ. ಆ ನಂಬಿಕೆ ಯಾವ್ದ್ಯಾವ್ದಕ್ಕ ನಂಬುತ್ತಿದೆ, ನಾಶ ಆಗಿ ಹೋಗುವಂತದಕ್ಕ ನಂಬೆ ಸಂಸಾರ ಮಾಡಾಕತ್ತಿದೆ. ಎಲ್ಲಟು ನಂಬೆ ಇದೆ, ಅದು ಸತ್ಯ ಅಂತ ನಂಬ್ಕೊಂಡಿದೆ, ಅದ್ರ ಸತ್ಯ ಅಲ್ಲ ಅದು. ಆದ್ರೂ ಕೂಡ ಎಷ್ಟೊಂದು ನಂಬಿದೆಯಲ್ಲ, ಅಂತ ನಂಬಿಕೆ ಎಲ್ಲಿಡಂದ್ರೆ ಇಲ್ಲಿ ಇಡು. ದೊಡ್ಡ ಕೆಲಸ ಆಗ್ತದ ನಿನಗೆ, ದೊಡ್ಡ ಆನಂದ ಆಗ್ತದ. ಸವಿಯದೇ ಇರುವಂತ ಆನಂದ ಆಗ್ತದ, ನಾಶ ಆಗದೇ ಇರುವಂತ ಆನಂದ ಆಗ್ತದಪ್ಪ. ಅದಕ್ಕ ಅಂತ ಅರಿವಿನ ಸ್ವರೂಪ, ವಿಶೇಷವಾದಂತ ಅರಿವಿನ ಸ್ವರೂಪ ನೀನು ಅಂತ ಯಾವಾಗ ಗೊತ್ತಾಯ್ತು, ಅದನ್ನ ನಂಬು, ದೃಢವಾಗಿ ನಂಬು, ಯಾವುದೇ ಸಂಶಯ ಇರ್ಲಾರ್ದ ನಂಬು. ಅವಾಗ ಮುಕ್ತಿ ಅಂತದ್ ನೋಡಿ. ಮುಕ್ತಿ ಅಂದ್ರೆ ಸುಖ, ಆನಂದ ಆಗ್ತದೆ ನಿನಗೆ. ಮುಕ್ತಿ ಅಂದ್ರೆ ವಸ್ತು ಅಲ್ಲ ಅದು. ಮುಕ್ತಿ ಅಂದ್ರೆ ಏನ್ ಕಷ್ಟ ಅದಾವಲ್ಲ, ಈಗ ಜನನ ಅನ್ನುವಂಥದ್ದು, ಮರಣ ಅನ್ನುವಂಥದ್ದು, ಇದು ಒಂದಲ್ಲ ಎರಡಲ್ಲಪ್ಪ, ಎಷ್ಟು ಜನ್ಮದಿಂದ ಬಂದಿ ನೀನು. ಅದಕ್ಕೆ ಇದರಿಂದ ಬಿಡುಗಡೆ ಆಗ್ಬೇಕಾಗಿತ್ತಂದ್ರೆ ಆನಂದನೇ ನೋಡ್ರಿ. ಇದರಿಂದ ಬಿಡುಗಡೆ ಆಗ್ಬಿಟ್ರೆ ನಿಜ ಮಹಾತ್ಮರ ಅಂತ ಆನಂದವನ್ನ ಹೊಂದಿದ್ರು, ಪಡ್ಕೊಂಡ್ರು. ಹಂಗಾಗಿ ಇಲ್ಲಿ ಕೂಡ ಅಂತ ಆನಂದವನ್ನ ಪಡ್ಕೊಳ್ಳುವಂಥದಕ್ಕ ನೀನು ಗುರು ವಾಕ್ಯದ ಮೇಲೆ ನಂಬಿಕೆ ಇಡು, ಯಾವ್ದು ಸಂಶಯ ಇರ್ಲಾರ್ದಂಗ ನೀ ತಿಳ್ಕೊ. ಅಂತ ಅರಿವಿನ ಸ್ವರೂಪ ನೀನಿದಿ ಅಂತ ಹೇಳುವಂಥದ್ದು. ಅವಾಗ ನೀನ್ ದೃಢವಾಗಿ ತಿಳ್ಕೊಂಡು, ಯಾವ್ದು ಸಂಶಯ ಇಲ್ಲದೆ ತಿಳ್ಕೊಂಡೆ ಅಂದ್ರೆ ನಿನಗ್ ಮುಕ್ತಿ ಆಗ್ತದ. ಬೇರೆ ಏನಿಲ್ಲ, ಇದಕ್ಕೆ ಏನ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದು ನಿನ್ನೊಳಗ ಐತೆ, ಎಲ್ಲಿ ಹುಡುಕುವಂಥದ್ದು ಅಲ್ಲ, ಬೇರೆ ಇದೆ ಅನ್ನುವಂಥದ್ದು ಅಲ್ಲ. ಏನ್ ಹೇಳಕತ್ತಿದ, ನೀವು ಯಾರು ಹೇಳಕತ್ತಿಲ್ಲ. ಇದು ನಿಗಮದಲ್ಲಿ ಹೇಳಿದಂತ ವಾಕ್ಯ, ವೇದದಲ್ಲಿ ಜ್ಞಾನದಲ್ಲಿ ಹೇಳಿದಂತ ವಾಕ್ಯ, ಶ್ರುತಿ ಪ್ರಮಾಣಗಳು, ಪರಮಾತ್ಮ ಭಗವಂತ ಹೇಳಿದಂತ ವಾಕ್ಯ ಇವು. ಅದಕ್ಕ ಇದನ್ನ ನಂಬ ಅಂತ ಹೇಳುವಂತ ವಿಚಾರವನ್ನ ನಿನ್ನೆ ವಿಷಯದಲ್ಲಿ ಇದೆಲ್ಲ ಹೇಳಿದ್ರು. ಆಮೇಲೆ ಕೊನೆಯ ಒಂದು ನುಡಿ ಹಿಡ್ಕೊಂಡು ನಾವು ಮುಂದೆ ನೋಡೋಣ, ಮುಂದಿನ ವಿಚಾರ ನೋಡೋಣ. ಇಲ್ಲಿ ಕೊನೆಯ ನುಡಿಯಲ್ಲಿ, 3ನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ಹಿಂದಿನ ಒಂದು ನುಡಿಗಳಲ್ಲಿ ತತ್ಪದದ ಮತ್ತೆ ತೊಂಪದದ ವಾಚ್ಯಾರ್ಥ ಮತ್ತೆ ಲಕ್ಷ್ಯಾರ್ಥಗಳನ್ನ ಅವ್ರು ಹೇಳಿ, ನಂತರ ಅಸಿಪದ ಅದ ವಿಚಾರಗಳನ್ನ ಇವಾಗ ಹೇಳ್ತಾರ. ಭಾವ ಕಲ್ಪನೆ ಭೇದ ಬಣ್ಣ ಒಳಿದು ಹೋಗಿ ಜೀವತ್ವವನ್ನು ನೆರೆನೀಗಿ ತೀವಿ ಶಂಭುಲಿಂಗದ ಉಲುಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿ. ಎಷ್ಟು ಅದ್ಭುತವಾಗಿ ಹೇಳತ್ತಾರ. ಇಲ್ಲಿ ಏನ್ ಮಾಡ್ಬೇಕಂದ್ರ ತತ್ ತೊಂಪದಗಳ ವಾಚ್ಯಾರ್ಥಗಳನ್ನ ಬಿಡುವಂಥದ್ದು, ಲಕ್ಷ್ಯಾರ್ಥ ಮಾತ್ರ ನಾವು ಗಮನ ಮಾಡುವಂತ, ಗ್ರಹಿಸುವಂಥದ್ದು. ಅಂದ್ರ ಭೇದ ಬುದ್ಧಿ ಹೋಗ್ಬೇಕು, ಅಭೇದ ಸ್ಥಿತಿಗೆ ಬರ್ಬೇಕು. ನಮಗೆ ಎಲ್ಲಿ ಅದು ಬೇರೆ ಇದು ಬೇರೆ, ನಾನು ಬೇರೆ ನೀನು ಬೇರೆ, ಇಲ್ಲೇ ನಮ್ಗೆ ದುಃಖ ತಂದಿಟ್ಟದ್ದು ಮನಸ್ಸು ಗದ್ದಲಕ್ಕೆ ಬಿದ್ದದ್ದು. ಎಷ್ಟು ಅದ್ಭುತ ಐತಿ ನೋಡ್ರಿ. ಯಾಕಂದ್ರೆ ಎಂಥ ಒಂದು ಈ ಶರೀರದಲ್ಲಿ ಇಂದ್ರಿಯಗಳು ಏನು, ಇದು ನೋಡೋದೇನು, ಈ ಜಗತ್ತು ಸತ್ಯ ಅನ್ನೋದೇನು, ಸತ್ತಂಗಾಗೋದೇನು, ಹುಟ್ಟಿದಂಗ ಆಗೋದೇನು, ಅಬಾ ಒಂದ ಎರಡ. ಅದಕ್ಕೆ ಮಹಾತ್ಮರ ತನುವಿದ ನುಳಿದಿಂದ್ರ ಜಾಲದ ಆಟಗಳು ಉಂಟೆ ಅಂತ ಹೇಳ್ತಾರ. ಯಾವ್ದೋ ಒಬ್ಬ ಜಾದು ಬಂದಿದ್ದ ಮಾಡಾಕಂದ್ರೆ ಏನ್ ಚಂದ ಮಾಡ್ತಾರೆ ಅಂತ ಚಂದ ಕುಂತು ನೋಡ್ತೀವಿ ನಾವ. ಆದ್ರೆ ನಿನ್ನ ಶರೀರ ನೋಡಪ್ಪ ಹೆಂಗೈತಿ, ಎಂತ ಒಂದು ಅದ್ಭುತ ಐತಲ್ಲೋ. ಎಂತ ಚಂದ ನಡೀತದ, ಬಾಲ್ಯ ಹೋಗ್ತದ, ಯೌವನ ಬರ್ತದ, ಮೂಪು ಬರ್ತದ, ಅದ್ರ ಮಧ್ಯೆ ಇರುವಂತ ಇಂದ್ರಿಯಗಳೇನು, ನೀನ್ ಮಾಡುವಂತ ವ್ಯವಹಾರ ಏನು, ಜಾಗ್ರ ಏನು, ಸ್ವಪ್ನ ಏನು, ಸುಸೂಪ್ತಿ ಏನು, ಒಂದ ಎರಡ ನಿನ್ ವ್ಯವಹಾರಗಳು, ಇದನ್ನ ನೋಡ್ಕೊ ಎಷ್ಟ್ ವಿಚಿತ್ರ ಐತಿದ ಅಂತ. ಅದಕ್ಕೆ ಆತರ ಕಾಯಪುರದ ಮಠವು ಬಲು ಅಂದ, ಬಹಳ ಚಂದ ನೋಡಿ. ಮಯವಾದರೂ ಸಿಗಲಾರದೆಂದ
ಹೇಹೆ ಸಂಸಾರದಲ್ಲಿ ಬಲು ನೊಂದ ಕುನವಿಲ್ಲದೆ ಹೋದಿಗಿ ಬೆಂದ ಸದಾ ಅರಿವಿಲಿ ನಡಿತಮ್ಮ ಮುಂದ ಅದು ಮರಿಬೇಕು ಆದುದಯಿಂದ. ನೋಡ್ರಿ, ಯಾಕಂದ್ರ ಹಂಗಾಯ್ತು ಹಿಂಗಾಯ್ತು ಎಂದದ್ದು ಬಿಟ್ಬಿಡು. ಈಗ ಮುಂದ ಏನ್ ಮಾಡವ, ಸದ್ಗುರು ವಾಕ್ಯವನ್ನ ಕೇಳ್ಕೊಂಡು ಅದೇ ಪ್ರಕಾರ ನಡೆಯುವಂಥದ್ದೇ ಯೋಗ್ಯ. ನಿನಗ ಅರಿವಿಲ್ಲೇ, ಇಂಥ ಅರಿವಿಲ್ಲೇ ನಡಿಯಪ್ಪ, ಜೀವನ ಸಾರ್ಥಕ ಆಗ್ತದ. ಅದಕ್ಕ ಭಾವ ಕಲ್ಪನೆ ಭೇದ ಅಭೇದ ಸ್ಥಿತಿಯಲ್ಲಿರುವಂಥದ್ದು. ಅಖಂಡ ಚೈತನ್ಯ ಹೆಂಗದ ನಿನ್ನ ಸ್ವರೂಪ ಅಂದ್ರೆ ಅಭೇದವಾಗಿರುವಂಥದ್ದು. ಭಾವ ಕಲ್ಪನೆ ಭೇದ ಬಣ್ಣ ಒಳಿದು ಹೋಗಿ ಜೀವತ್ವವನ್ನು ನೆರೆನಿಗೆ. ಭಾವ ಅಂದ್ರ ಮನಸ್ಸಿನಿಂದ ಕಲ್ಪಿಸಲ್ಪಟ್ಟಂಥದ್ದು. ಯಾಕಂದ್ರ ಈ ಜಗತ್ತು ಹೆಂಗೈತಿ ಅಂತಂದ್ರ, ಈ ಎಷ್ಟೆಲ್ಲ ತೋರ್ತದಲ್ಲ, ಇದೆಲ್ಲ ನಿನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಂತ ದೃಶ್ಯ ಪ್ರಪಂಚ. ಇದು ಎಲ್ಲ ನಿನ್ನ ಮನಸ್ಸಿನಲ್ಲೇ ನಡೆದಂಥದ್ದು. ಈ ಕಲ್ಪಿತ ಪ್ರಪಂಚ ಅಂತ ಹೇಳ್ತಾರ, ಅದು ನಿನ್ನ ಮನಸ್ಸಿನಲ್ಲಿ ನಡೆದಂತ ಪ್ರಪಂಚ ಇದು. ನೋಡ್ರಿ ಎಷ್ಟು ಅದ್ಭುತ, ಮನೋಕಲ್ಪಿತವಾದಂಥದ್ದು ಅಂತ ಹೇಳ್ತಾರ ಅವರು. ಈ ಭೇದ ಭೇದ ಆಗಿ ಕಾಣ್ತದಲ್ಲ, ನಿನ್ನೊಳಗ ತೋರುವ, ನಾವ್ ಹೆಂಗ್ರಿ ಮನಸ್ಸಿನ ಕಲ್ಪನೆ ಪ್ರಪಂಚ ಇದು ಐತಿ ಅಂತ ನೀವು ಹೇಳ್ತೀರಲ್ಲ, ಪ್ರತಿಯೊಬ್ಬರ ಮನಸ್ಥಿತಿಗಳನ್ನ ನೋಡ್ರಿ. ಜಗತ್ತು ಕಾಣುವಂಥದ್ದು ಒಬ್ಬೊಬ್ಬರ ರೀತಿ, ಒಬ್ಬೊಬ್ರದ್ದು ಒಂದೊಂಥರ ಪ್ರಪಂಚ ಕಾಣ್ತದ, ಒಬ್ಬೊಬ್ರ ಮನಸ್ಥಿತಿಗಳ ಪ್ರಕಾರ. ಈಗ ನಾವೆಲ್ಲ ಚಲೋ, ನಮ್ಮ ದೃಷ್ಟಿನೇ ನಮ್ಮ ಪ್ರಪಂಚ ಇದು, ನಮ್ಮ ಜಗತ್ತು ನೋಡುವಂಥದ್ದು ಬಹಳ ಚಂದ ಅಂತ ಹೇಳ್ತೀವಿ ಅಲ್ಲ. ಆದ್ರೆ ಒಬ್ಬ ಹುಚ್ಚನಿಗೆ ನೋಡ್ರಿ, ಆ ಹುಚ್ಚಿನ ಪ್ರಪಂಚ ಹುಚ್ಚಗ ಸರಿ ಅನ್ಸಿರ್ತದ. ನಮ್ಮ ಪ್ರಪಂಚ ನಮ್ಗ ಅಂದ್ರೆ ಮೊದಲು ಚೆನ್ನಾಗಿದ್ದ, ಅವನು ಹುಚ್ಚಿಡ್ಕೆ ಅದೇ ರೀತಿಯಲ್ಲಿ ಆಗಿದಾನಂತಂದ್ರ ಇದು ಯಾವ್ದು ಜಗತ್ತಿನ ಬದಲಾವಣೆ ಆಗ್ಯದೇನ? ಇಲ್ಲ, ನಿನ್ನ ಮನಸ್ಸಿನಲ್ಲಿ ಕಲ್ಪಿಸಿದಂತ ಈ ಜಗತ್ತು ಬದಲಾವಣೆ ಆಗಿದೆ. ಯಾಕಂದ್ರೆ ಅದೇ ಸ್ಥಿತಿ ಅನ್ಕೊಳನ ಹಂಗಾಗ್ಬಿಟ್ಟದ. ಕಲ್ಪಿತ ಪ್ರಪಂಚ ಅಲ್ಲ ಇದು. ನೀ ಹೆಂಗ್ ಕಲ್ಪನೆ ಮಾಡ್ಕೊತ ಹಂಗ ಜಗತ್ತು ತೋರ್ತದ. ಬಹಳ ದುಃಖ ಐತಪ್ಪ ಮನಸ್ಸಿನಲ್ಲಿ ಅಂದಾಗ ದುಃಖವಾಗೇ ತೋರ್ತದ. ಹೇಳ್ತಾರಲ್ಲ, ಈ ರೀತಿಯಾಗಿ ಇದು ಹೆಂಗ ಐತಪ್ಪ ಅಂದ್ರ, ಭಾವ ಮನಸ್ಸಿನಿಂದ ಕಲ್ಪಿಸಲ್ಪಟ್ಟಂಥದ್ದಿದು. ಭೇದ ಬಣ್ಣ ನೋಡ್ರಿ, ಈ ಭೇದ ಭಾವನೆ ನಾಶ ಆಗಿ ಹೋಗುವಂಥದ್ದು. ಏಕಮೇವ ಅದ್ವಿತೀಯಂ ಬ್ರಹ್ಮನೇ, ಒಬ್ಬನೇ. ಶ್ರುತಿ ಪ್ರಮಾಣಗಳು ಇವೆಲ್ಲ. ಏಕಂ ಏವಂ ಅದ್ವಿತೀಯಂ, ಯಾವುದು ಸ್ವಗತ ಸಜಾತಿ ವಿಜಾತಿ ಯಾವುದು ನಿನಗಿಲ್ಲ, ಯಾವ ಉಪಾಧಿಗಳು ನಿನಗಿಲ್ಲ, ಯಾವ ಅವಯವಗಳು ನಿನಗಿಲ್ಲ. ನೀನ್ ಹೆಂಗಿದೆ ಅಸಂಗ ರೂಪವಾಗಿರುವಂಥವನು. ಅದಕ್ಕೆ ಏಕಂ ಏವಂ ಅದ್ವಿತೀಯ ಬ್ರಹ್ಮ, ಯಾವುದು ಇರದೇ ಇರುವಂತಹನು. ಯಾಕಂದ್ರೆ ಏಕಮೇವ ಅದ್ವಿತೀಯ ಬ್ರಹ್ಮ ರೂಪವಾದಂಥದ್ದು, ಏಕವಾಗಿರುವಂಥದ್ದು, ಎಲ್ಲಾ ಕಡೆ ಇರುವಂಥದ್ದು. ಯಾವುದು ಸ್ವಗತ ಸಜಾತಿ ವಿಜಾತಿ ಯಾವುದು ಇಲ್ಲ ನಿನಗ, ನಿನಗೆ ಏಕವಾಗಿರುವಂಥದ್ದು, ಅದ್ವಿತೀಯ ಒಂದೇ ಇರುವಂಥದ್ದು. ಯಾವ ರೀತಿ ಎಲ್ಲ ಒಂದು ಗಿಡ, ಒಂದು ಆಲ್ದ ಮರ ಇರ್ತದ, ಎಲಿಗಳದಾವ, ಹೂಗಳದಾವ, ಕಾಂಡಗಳದಾವ, ಬೇರೆ, ಆದ್ರೆ ಇರುವಂತ ಬೇರು ಒಂದೇ. ಯಾವುದಿಲ್ಲ. ಈಗ ನಮಗೆ ಇಷ್ಟೆಲ್ಲ ತೋರ್ತದೆ, ಇಷ್ಟೆಲ್ಲ ಜಗತ್ತು, ಇಷ್ಟೆಲ್ಲ ಗರ್ಭದಲ್ಲಿ ಬಂದಿದಾವ, ಉದ್ಬೀಜ ಸ್ವೇದಜ ಅಂಡಜ ಜರಾಜ ಅಂತ ನಾವೇನ್ ಹೇಳ್ತೀವಿ, ಇಷ್ಟೆಲ್ಲ ಗರ್ಭದಾಗ ಬಂದ್ರೆ ಇರುವಂತ ಬೇರು ಒಂದೇನೆ. ಅವರಪ್ಪ ಅಪ್ಪ 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 ಹೋಗುವಂತ ಬೇರೆ ಅಲ್ಲಿಗೆ ಹೋಗೋದೆ, ಒಂದೇ ಇರುವಂಥದ್ದು. ಅದಕ್ಕೆ ಅಖಂಡ ಚೈತನ್ಯ ಒಂದಾಗಿದ್ರು ಕೂಡ ಇದು ಹೆಂಗೆ ತೋರಕತ್ತದಪ್ಪ ಬೇರೆ ಭಿನ್ನ ಭಿನ್ನವಾಗಿ, ಅದರ ಮಾಯ ಮತ್ತ ಅವಿದ್ಯೆಗಳಿಂದ ಇದು ಹೆಂಗ ಉಪಾಧಿ ಮೂಲಕ ಇದೆಲ್ಲ ತೋರಕತ್ತದ. ಇಲ್ಲಿ ಏನಂತಂದ್ರ ಆ ಒಂದು ಬ್ರಹ್ಮನ ಒಂದು ಪ್ರತಿಬಿಂಬ ಎಲ್ಲಿ ಬಿತ್ತು, ಮಾಯೆಯಲ್ಲಿ ಪ್ರತಿಬಿಂಬಿಸಿ ಇಲ್ಲಿ ಈಶ್ವರ ಅನಿಸ್ಕೊಂಡು ಸರ್ವಜ್ಞತ್ವಾದಿಗಳಿಂದ ಈ ಜಗತ್ತನ್ನ ಸೃಷ್ಟಿ ಮಾಡಿದವ ನೀನು ಅಂತ ಬಂತು ಭಾವ. ಈತ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದ ಜೀವಾತ್ಮ ಅನ್ಸ್ಕೊಂಡ್ರು ನೋಡ್ರ. ವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಈತ ಏನ್ ಅನ್ಕೊಂಡ, ನಾನು ಸಣ್ಣವದೇನೆ, ನಾ ದುಃಖಿ ಅದೀನಿ, ನಾ ಸುಖಿ ಅದೀನಿ, ನಾ ಸಾಯ್ತೀನಿ, ನಾನು ಊಟತೀನಿ, ನೀನು ಈಶ್ವರ, ನಾನು ಜೀವ, ನೀ ಪೂಜೆ ಮಾಡ್ಸ್ಕೊಳವ, ನಾನ್ ಪೂಜೆ ಮಾಡವ. ಹಿಂಗ ಶುರುವಾಯ್ತು ನೋಡ್ರಿ. ಇಲ್ಲಿ ಹೆಂಗ ಭೇದಕ್ಕೆ ಅವಕಾಶ ಆಯ್ತು ಅಂತಂದ್ರ, ಈ ರೀತಿ ಉಪಾಧಿಗಳ ಮೂಲಕ ಆತ ಜೀವ ಅದನ, ನನ್ ಯಾರು ಶಿವ ಅದನ, ನನ್ ಜೀವಾತ್ಮ ಅದೀನಿ ಅಂತ ಈ ರೀತಿ ಭೇದ ಭಾವನೆಗಳು ತೋರಕ ಶುರು ಆದವು. ಆದ್ರೆ ಇವೆಲ್ಲ ತೋರ್ತಾವಂತಂದ್ರೆ ಸತ್ಯದೇವನಂದ್ರ ಅಲ್ಲ, ಇದು ಮನಸ್ಸಿನಲ್ಲಿ ಎದ್ದಂತ ಒಂದು
ಕಲ್ಪನಾತ್ಮಕವಾದಂತ ಈ ಪ್ರಪಂಚ, ಜಗತ್ತು, ಇವೆಲ್ಲ ಸತ್ಯ ಅದಾವೇನಂದ್ರೆ ಅಲ್ಲ, ಇವು ಬರೇ ಮನೋಕಲ್ಪಿತವಾಗಿರುವಂಥವು. ಆದ್ರ ಇವೆಲ್ಲವನ್ನ ಬಿಟ್ಟು ಅದಕ್ಕ ಮಹಾತ್ಮರು ಎಲ್ಲಿ ಬ್ಯಾರೆ ಆದ್ರು, ಎಲ್ಲಿ ತೆಗೆದು ಹಾಕಿದ್ರು. ಅದಕ್ಕೆ ಹೇಳ್ತಾರಲ್ಲ, ಬ್ಯಾರೆ ಆದೇನವ ತಂಗಿ ಬ್ಯಾರೆ ಆದೇನ, ಮನಸ್ಸಿನ ಗದ್ದಲದಿಂದ ಕಡೆಗಾದೇನ. ಜಗತ್ತಿನಿಂದ ಕಡೆಗೆ ಏನು ತನ್ಲಿಲ್ಲ ಅವರು. ಮನೆಗೆ ಎಲ್ರು ಅದಾರಪ್ಪ, ಹೆಂಡತಿ ಮಕ್ಕಳು ಅದಾರ, ಅವ್ರಿಂದ ಕಡಿಗಾದೇನಂತ ಹೇಳಿಲ್ಲ ಅವರು. ಯಾವ್ದ್ರಿಂದ ಕಡಿಗಾದೇನಂದ್ರು? ಮನಸ್ಸಿನ ಗದ್ದಲದಿಂದ ಕಡಿಗಾದೇನು ಅಂತ ಹೇಳಿದ್ರು ಅವರು. ಇದು ಬಹಳ ಮುಖ್ಯ. ಇದು ನಾವ್ ಎಲ್ಲಿ ಪಾರಾಗ್ಬೇಕಾಗಿದ್ರ ಮನಸ್ಸಿನಿಂದ ಗದ್ದಲದಿಂದ ಪಾರಾಗ್ಬೇಕಾಗ್ಯದ. ಈ ಮನಸ್ಸೇ ಎಲ್ಲದಕ್ಕೂ ಕಷ್ಟ ಕೊಟ್ಟದ್ದು. ಇದು ಬಂಧಕ್ಕೂ ಕಾರಣ ಆಗ್ಯದ. ಇದೇ ಮನಸ್ಸು ಮುಕ್ತಿಗೂ ಕಾರಣ ಆಗ್ತದೆ, ಆನಂದಕ್ಕೂ ಕಾರಣ ಆಗ್ತದೆ. ಈ ಮನಸ್ಸು ದುಃಖಕ್ಕೂ ಕಾರಣ ಅದ, ಇದು ಆನಂದಕ್ಕೂ ಕಾರಣ ಆಗ್ತದೆ ಈ ಮನಸ್ಸು. ಅದಕ್ಕ ಎಲ್ಲಿ ಹಿಡಿಬೇಕು ನೋಡ್ರಿ. ಎಲ್ಲಾ ಕರೆಂಟ್ಗಳು ಮನ್ಯಾಗ ಅದ, ಎಲ್ಲಕ್ಕೂ ಅದ, ಬಲ್ಫ್ಗಳು ಅದಾವ, ಎಲ್ಲ ಅದಾವ. ಆದ್ರ ಒಂದೇ ಕಡೆ ಜಾಗ ಇರ್ತದ ನೋಡ್ರಿ, ಅದಕ್ಕೆ ಹಾಕದಕ್ಕ ತೆಗಿಯೋದಕ್ಕ. ಏನು, ಒಂದು ಸ್ವಿಚ್ ಬೋರ್ಡ್ ಇರ್ತದ, ಅದಕ್ಕೆ ನಾವು ಬಟನ್ ಹಾಕಿದೀವಿ ಅಂತಂದ್ರ ಲೈಟ್ಗಳು ಬೀಳ್ತಾವ, ಬಂದ್ ಮಾಡಿದ್ರೆ ಲೈಟ್ ಆಫ್ ಆಗಿಬಿಡ್ತಾವ. ಹಂಗ ಜಗತ್ತಿನ ಇಷ್ಟೆಲ್ಲ ವ್ಯವಹಾರ ತೋರ್ತದ, ಮಾಡ್ತದ, ಗದ್ದಲಕ್ಕ ಈ ಸುಖ ಅನಿಸ್ತದ, ದುಃಖ ಎಲ್ಲದಕ್ಕೂ ಅಂದ್ರ ಈ ಮನಸ್ಸು ಅನ್ನುವಂತ ನೋಡ್ರಿ, ಅದು ಆ ಒಂದು ಸ್ವಿಚ್ ಆಫ್ ಹಾಕೋದು ತೆಗಿಯೋದು. ಅದಕ್ಕೆ ಈ ಮನಸ್ಸು ಅನ್ನುವಂಥದ್ದು ಹೆಂಗ ಅದಂತಂದ್ರ ಅದು ಗದ್ದಲಕ್ಕೂ ಕಾರಣ ಆಗ್ಯದ, ದುಃಖಕ್ಕೂ ಕಾರಣ ಆಗ್ಯದ. ಅದೇ ಮನಸ್ಸು ಆನಂದಕ್ಕೂ ಕಾರಣ ಆಗ್ತದೆ. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರ, ಇವೆರಡು ಉಪಾಧಿಗಳನ್ನ ಇದೆಲ್ಲ ತೋರ್ತದಲ್ಲ, ಇದು ಮನೋಕಲ್ಪಿತವಾದಂತ ಈ ಜಗತ್ತು, ಇದೆಲ್ಲಾ ತೋರ್ತದ. ಆದ್ರೆ ಈ ಉಪಾಧಿಗಳನ್ನ ಬಿಟ್ಟು ನೋಡಿದಾಗ ನೀನ್ ಹೆಂಗಿದೆ ಅಂದ್ರೆ ಅಭೇದ ಸ್ವರೂಪವಾಗಿರುವಂಥವನೇ. ಅದಕ್ಕೆ ಅಭೇದ ಸ್ವರೂಪವಾಗಿರುವಂಥವನೇ ನೀನು. ಅಂದ್ರ ತೊಂಪದದ ಲಕ್ಷ್ಯಾರ್ಥವಾದಂಥದ್ದು ಯಾವ್ದು? ಪ್ರತ್ಯಗಾತ್ಮ. ತತ್ಪದದ ಲಕ್ಷ್ಯಾರ್ಥ ಆದಂತ ಪರಬ್ರಹ್ಮ ಸ್ವರೂಪ. ಇಲ್ಲೇನ್ ಹೇಳ್ತಾರ, ತೊಂಪದದ ಲಕ್ಷ್ಯಾರ್ಥವಾದಂತ ಪ್ರತ್ಯೇಗಾತ್ಮ ನಾನು ಇದ್ದೀನಿ, ತತ್ಪದ ಲಕ್ಷ್ಯವಾದಂತ ಏನಂದ್ರೆ ಈ ಜಗತ್ತಿಗೆ, ಜಗತ್ತು ಸಾಕ್ಷಿಯಾದ ಪರಬ್ರಹ್ಮವೇ ನಾನು ಇದ್ದಿದ್ದೀನಿ ಅನ್ನುವಂಥ ಭಾವ ಉಪಾಧಿಗಳಿಂದ ಈ ನಾನ್ ಬೇರೆ ಇದ್ದೀನಿ, ಜೀವ ಬೇರೆ, ಈಶ್ವರ ಬೇರೆ ಅಂತ ತೋರುವಂಥದ್ದು. ಇದು ಭ್ರಾಂತಿ ತೋರ್ತದ. ಆದ್ರೆ ನಿಜವಾಗಿ ವಿಚಾರ ಮಾಡಿದ್ರ ಇವು ಅದಾವೇನಂದ್ರ ನಿಜವಾಗಿ ಇಲ್ಲ. ಯಾಕಂದ್ರ ಯಾವಾಗ ನಿನಗ ಜ್ಞಾನ ಅಳವಟ್ಟಿತು, ಈ ಅರಿವಿನ ಸ್ವರೂಪ ನಿನಗಾಯಿತು, ಅವಾಗ ಆ ಅರಿವಿನ ಸ್ವರೂಪದಲ್ಲಿ ನಿಂತಾಗ ಈ ಭೇದ ಭಾವನೆ ಏನಾಗ್ತದೆ, ಈ ಬಣ್ಣ ಹೋಗ್ಬಿಡ್ತದ. ಅವಾಗ ಏನ್ ತೋರ್ತದ? ನಾಶ ಆಗಿ ಹೋಗಿ ಈ ಭೇದ ಭಾವನ ಬಣ್ಣ ರೂಪ ಅಂತದ್ದು ಇದು ನಾಶ ಆಗಿ ಏನಾಗ್ತದ, ಸಚ್ಚಿದಾನಂದ ಅಖಂಡ ಚೈತನ್ಯ ಸ್ವರೂಪವೇ ನಾನು ಇದ್ದೀನಿ ಅನ್ನುವಂಥದ್ದು ಬರ್ತದ. ಜಗತ್ತು ನೋಡ್ರಿ ನಿನ್ನೊಳಗಾದಂದ್ರೆ ಅದು ಏಟಿರ್ಬೋದು ಹೇಳ್ರಿ, ನಾವ್ ವಿಚಾರ ಮಾಡ್ರಿ. ನಾವೆಷ್ಟು ಅಖಂಡವಾಗಿದ್ದೀವಿ ಅಂತ ಅರ್ಥ ಮಾಡ್ಬೇಕು. ನಮ್ಮ ಸ್ವರೂಪ ಎಷ್ಟು ದೊಡ್ಡದ, 14 ಲೋಕಗಳು ನಿನ್ನೊಳಗದಾವ್ ತಿಳಿದು ನೋಡಿದ್ರ. ಬಾಬಾ ನೋಡ್ರಿ ಹೆಂಗ. ಅದಕ್ಕ ಸಚ್ಚಿದಾನಂದ ಅಖಂಡ ಚೈತನ್ಯ ರೂಪನೇ ನಾನಿದ್ದೀನಿ ಅನ್ನುವಂಥ ಭಾವ ತೋರ್ತದ. ಹಾಗ ನಾನು ಏನಂದ್ರ ಜೀವತ್ವವನ್ನು ಏನ್ ಹೇಳ್ತಾರೆ, ಜೀವತ್ವವನ್ನು ನೆರೆ ನೀಗಿ. ನನಗೇನ ಇಲ್ಲಿ ಭಾವ ಬಂದಿತ್ತು, ನನ್ ಕರ್ತ, ನನ್ ಭೋಗ್ತ, ನನ್ ಹಂಗದೀನಿ ಹಿಂಗದೀನಿ ಅನ್ನುವಂಥದ್ದು ಇದು ಯಾವಾಗ ಬರ್ತದಂದ್ರ ಜೀವತ್ವ ಭಾವ. ಜೀವ ಭಾವ ಇದೆಲ್ಲ ಬರುವಂಥದ್ದು ಹೋಗ್ಬಿಡ್ತದ. ಜೀವ ಅಲ್ಲ, ಜೀವತ್ವ ಭಾವ ಅನ್ನುವಂಥದ್ದು ಏನಾಗ್ತದ, ಅಲ್ಲಿ ನಾಶ ಹೋಗ್ಬಿಡ್ತದ. ಯಾವುದು? ಈ ಅರಿವಿನಿಂದ. ಮತ್ತೆ ಏನ್ ಹೇಳ್ತಾರ ಈ ಭಾವ, ಯಾಕಂದ್ರ ದೇಶ ಕಾಲ ಇವೇನದಾವ ಇವು ಪರಿಚಿನ್ನ ಅಂದ್ರೆ ಅಳತಿಗ್ ಬರುವಂಥದ್ದು. ಪರಿಚಿನ್ನ ನೋಡ್ರಿ, ಸಣ್ಣದ ಇಷ್ಟಿಷ್ಟ ಅನ್ನುವಂಥದ್ದು. ಆದ್ರ ಪರಿಚಿನ್ನತೆ ಒಳಗಾಗಿದ್ದಾನಂದ್ರ ಇಲ್ಲ, ಆತ್ಮ ಹೆಂಗಿದ್ದಾನ, ಪರಿಪೂರ್ಣವಾಗಿದ್ದಾನ. ಹಂಗಾಗಿ ಮತ್ತೆ ಪರಿಚ್ಛೇದ ರಹಿತನಾಗಿರುವಂಥ ನಿನ್ನ ಸ್ವರೂಪ ಹೆಂಗ? ದೇಶ ಕಾಲ ವಸ್ತುಗೊಳಪಟ್ಟವನಲ್ಲ, ಒಂದು ದೇಶಕ್ಕೆ ಸೀಮಿತ ಅದನ್ನೆನ್ನುವಂಥದ್ದಲ್ಲ ನಿನ್ನ ಸ್ವರೂಪ. ಅಂದ್ರ ನಾವೇನ್ ಈಗ ಒಂದೊಂದು ಲಿಮಿಟ್ ಮಾಡ್ಕೊಂಡಿದೀವಲ್ಲ, ಹಂಗ ಇಷ್ಟಿಷ್ಟ ಅಂತ, ಅದೆಲ್ಲ ಜೀವತ್ವ ಭಾವದಲ್ಲಿ.
ನಾನು ಹಿಂಗದೀನಿ ಹಂಗದೀನಿ ಇಂಥವೆಲ್ಲ ಭಾವ ಬರುವಂಥದ್ದು ಜೀವತ್ವ ಭಾವದಲ್ಲಿ ಬರುವಂಥದ್ದು. ಅವೆಲ್ಲ ನಾಶ ಆಗೋಗ್ತದೆ. ಯಾಕಂದ್ರೆ ಕಾಲ, ವಸ್ತು ಮತ್ತೆ ದೇಶ ಇವೆಲ್ಲ ಯಾವುದು ಇಲ್ಲ, ಲಿಮಿಟೇ ಇಲ್ಲ. ಇಷ್ಟಿಷ್ಟಂತ ಅಲ್ಲ. ಒಂದು ಕಾಲದಾಗ ಅದೀನಿ ಇನ್ನೊಂದು ಕಾಲದಾಗ ಇಲ್ಲ ಅನ್ನಂಗಿಲ್ಲ. ಒಂದು ದೇಶದಾಗ ಅದೀನಿ ಇನ್ನೊಂದು ದೇಶದಾಗ ಇಲ್ಲ ಅನ್ನಂಗಿಲ್ಲ. ಒಂದು ವಸ್ತುದಾಗ ಅದೀನಿ ಇನ್ನೊಂದು ವಸ್ತುದಾಗ ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ಪರಿಚ್ಛೇದ ರಹಿತವಾದಂತ ಸಚ್ಚಿದಾನಂದ ಪರಬ್ರಹ್ಮವೇ ನಾನು ಅನ್ನುವಂಥ ಪರೋಕ್ಷ ಜ್ಞಾನ ಅಲ್ಲ, ಅಪರೋಕ್ಷ ಜ್ಞಾನ ಆಗ್ತದೆ ಈ ರೀತಿ. ಅದರಿಂದ ಅಜ್ಞಾನ ಏನದ ಇದ್ದಂಥ ಈ ಭೇದ ಬುದ್ಧಿ ಏನಾಗ್ತದ, ನಿವೃತ್ತಿ ಆಗ್ಬಿಡ್ತದ. ಅಭೇದ ಸ್ವರೂಪ ಸ್ಥಿತಿಯಿಂದಿರುವಂಥದ್ದೇನು ಅಭೇದ. ನೀನ್ ನೋಡುವಂಥದ್ದೆಲ್ಲ ನಿನ್ನ ಸ್ವರೂಪನೇ, ನೀನ್ ಬಿಟ್ಟು ಅನ್ಯ ಕಾಣೋದೇ ಇಲ್ಲ. ನೋಡ್ರಿ ಎಷ್ಟು ಅದ್ಭುತ ಅದ. ನೀರಿನಲ್ಲಿ ಈಜಂತ ಮೀನಿಗೆ ನೀರ್ ಬಿಟ್ರೆ ಬೇರೆ ಏನಾರ ಕಾಣತದ ಏನಾದ್ರೆ ಏನು ಕಾಣಲ್ಲ, ಬರೀ ನೀರ ಕಾಣಕ್ ಶುರು ಆಗ್ಬಿಡ್ತದ ಅಲ್ಲ. ಅದ್ರಾಗ ಇಲ್ಲಿ ಕೂಡ ಏನ್ ಹೇಳ್ತಾರ, ಅಭೇದ ಸ್ವರೂಪ ಸ್ಥಿತಿಯಿಂದ ಇರುವುದೇ ಈ ರೀತಿ ಭಾವ ಬರುವಂತದ್ದು. ಉಳಿದದ್ದೇನಿಲ್ಲ ನೋಡ್ರಿ, ನೀನ್ ಹೋಗವನಲ್ಲ ಬರೋನಲ್ಲ, ನಿನ್ಗೆ ಏನಿಲ್ಲ. ಇದು ಈ ಭಾವ ಏನ್ ಬಂತಂದಾಗ ಅದೇ ಮುಕ್ತಿ, ಅದೇ ಮೋಕ್ಷ, ಅದೇ ಕೈವಲ್ಯ. ಒಂದೇ ಕೈವಲ್ಯ ಅಂದ್ರು ಒಂದೇ, ಆನಂದ ಅಂದ್ರು ಒಂದೇ. ಇವೆಲ್ಲ ಒಂದೇನೆ, ಬರಿಯ ಶಬ್ದಗಳು ಅಷ್ಟೇ. ಕೈವಲ್ಯದ ಮೋಕ್ಷ ಇಂಥ ನಿಜ ಸ್ಥಿತಿಯನ್ನ ಯಾರು ಪ್ರಾಪ್ತಿ ಮಾಡ್ಕೊಳ್ತಾರ, ಮಾಡಿಕೊಂಡವನು ಹೆಂಗದತ ಜ್ಞಾನಿ ಯೋಗಿ ಅಂತಾರ. ಅದಕ್ಕೆ ಯೋಗಿ, ಜ್ಞಾನಿ ಯೋಗಿ ಅಂತಾರ. ಅದಕ್ಕೆ ನಮ್ ಕೆಲವು ಸಲ ಬರ್ತಿದ್ವು ವಿಚಾರಗಳು ಬಂದಾಗ, ಸಾಧರ ಸಂತರು ಎಲ್ಲದಾರಿ? ಸಾಧರ ಸಂತರು ಅಂದ್ರೆ ಏನ್ ಮಾಡ್ತಾರ ಅವ್ರ ಕೆಲಸಗಳು? ಸಾಧು ಸಂತರು ಅಂದ್ರ ಯಾವಾಗ ತನ್ನ ಸ್ವರೂಪವನ್ನ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರ, ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರ, ಅವರೇ ಸಾಧು ಸಂತರು. ಎಲ್ಲಾರ ಮೈ ಮೇಲೆ ಬಟ್ಟಿ ಪಟ್ಟಿ ಹಾಕೊಂಡು ಹಂಗಿಂಗೋಗಿ ತತ್ವಜ್ಞಾನವನ್ನೇ ತಿಳ್ಕೊಳಕ್ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಅವ್ರು ಸಾಧು ಸಂತರ ಅನ್ಸ್ಕೊಳ್ತಾರ ಅಂದ್ರೆ ಇಲ್ಲ. ಈಗೇನ್ ನಾವ್ ಮನೆಗೆ ಕೂತ್ಕೊಂಡು ಸಂಸಾರ ಮಾಡಾಕತ್ತೀವಿ, ಆದ್ರೆ ಸಂಸಾರ ಶರೀರದಾಗ ಐತಿ, ಮನಸ್ಸೆಲ್ಲ ಭಗವಂತನ ಕಡೆನೇ ಆದ, ಗುರುವಾಕ್ಯ ಕೇಳಾಕತ್ತೀವಿ. ಅದೇ ವಿಚಾರ ನಮಗ್ ಬೇಕಪ್ಪ, ಇದೆಲ್ಲ ಬೇಡ ಅಂತ ಶರೀರ ಪ್ರಾರಬ್ಧ ರೂಪದಿಂದ ಸಂಸಾರದಾಗ ಅದಾವ, ಅಲ್ಲೆಲ್ಲಿ ಅದಾವ, ಯಾತ್ರೆ ಮಾಡಾಕತ್ತೇವ್, ತಿರುಗಾಡಕತ್ತೇವ್, ಹೊರಗ ಅದಾವ, ಎಲ್ಲಾ ಕಡೆ ಅದಾವ. ಅದ್ರ ಮನಸ್ಸು ಮಾತ್ರ ಭಗವಂತನ ಮೇಲೆ ಇಟ್ಟು ಅದನ್ನೇ ವಿಚಾರ ಮಾಡ್ಕೊಳಕ್ ತಿಳ್ಕೊಳಕ್ ಕುಂತಂದ್ರೆ ಇದು ಸಾಧು ಸಂತರ ಕೆಲಸ. ಇದು ಶರೀರ ಎಲ್ಲರೇ ಇರ್ಲಿ, ಅದ್ರ ಮನಸ್ಸು ಎಲ್ಲಿಟ್ಟಿದಿ ನೀನ? ಹೌದ? ಆ ಶರೀರ ಒಂದ್ ಕಡೆ ಅಲ್ಲಿ ಇಲ್ಲಿ ಅಂತ ಇಟ್ಟುಕೇಸಿ ಮನಸ್ಸನ್ನ ಎಲ್ಲಾ ಕಡೆ ಹೋದ್ರೆ ಅದಕ್ಕಂತಾರೆ ನಾವು ಸನ್ಯಾಸ. ಯಾಕಂದ್ರೆ ಸನ್ಯಾಸಿ ಅಂದ್ರೆ ಅಹಂಕಾರ ಮಮಕಾರ ಅಳದಂತಿದ್ದೆ ಸನ್ಯಾಸ. ಸನ್ಯಾಸ ಅಂದ್ರೆ ಏನ್? ಸನ್ಯಾಸಿ ಅಂತ ಯಾರಿಗೆ ಹೇಳ್ತಾರೆ? ಅಹಂಕಾರ ಮಮಕಾರ ಪೂರ್ತಿ ಅಳದಿರ್ಬೇಕು. ಹೇಳ್ತಾರಲ್ಲ, ಸಂತರಂದರೆ ಯಾರು? ಸಂತರಂದರೆ ಯಾರು? ಸರಳತೆಯಲ್ಲಿ ಸುಖವನ್ನು ಕಂಡಂತವರು ಅಥವಾ ದಿವ್ಯತೆಯನ್ನು ಅರಿತಂಥವರು, ಸರಳತೆಯಲ್ಲಿ ಸುಖವನ್ನು ಕಂಡಂಥವರು, ಮಮತೆಯ ಬಂಧನವನ್ನ ಮೀರಿದಂಥವರು, ಬಲು ದೂರ ನಿಂತವರು. ನೋಡ್ರಿ ಈ ವಿಚಾರಗಳನ್ನ ಹೇಳ್ತಾರೆ. ಎಲ್ಲರಲ್ಲಿರುವಂಥವನು ಆತನೇ ಮುದ್ದುರಾಮ ಅಂತ ಅದರಲ್ಲಿ ಹೇಳ್ತಾರದು. ಯಾಕಂದ್ರ ಈ ರೀತಿಯಾಗಿ ಈ ಅಭೇದ ಸ್ಥಿತಿಯಲ್ಲಿರುವಂಥವನು ಆತಗ ಏನು ಸಾಧು ಅಥವಾ ಜ್ಞಾನ ಯೋಗಿ, ಜ್ಞಾನಿ ಯೋಗಿ ಅಂತ ಕೂಡ ಆತ ಹೇಳಿಸ್ಕೊಳ್ತಾನ. ಆದ್ರ ಯಾವ್ದು ಉಪಾಧಿ ರಹಿತವಾಗಿರುತ್ತೆ, ಯಾವ್ದು ಉಪಾಧಿ ಇಲ್ಲ, ನಿರುಪಾಧಿಕ ಒಂದು ಅಖಂಡ ಸ್ವರೂಪನೇ ನಾನಿದ್ದೀನಿ ಅಂತ ನಿಶ್ಚಯ ಮಾಡಿದ್ರ ಅದು ಮುಕ್ತಿ ಅಂತ ಅನ್ಸ್ಕೊಳತ್ತದ, ಅವಶ್ಯವಾಗಿ ಆಗ್ತದ. ಅದಕ್ಕೆ ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂದದು ನಿಗ ಮುಕ್ತಿ. ಇಷ್ಟ ಐತಿ ನೋಡಪ್ಪ, ಇಷ್ಟು ತಿಳ್ಕೊ. ಸುಮ್ಮನೆ ಎಲ್ಲೆಲ್ಲೋ ಅಲ್ಲಿ ಮುಕ್ತಿ ಆಗ್ತದೆ, ಇಲ್ಲಿ ಮುಕ್ತಿ ಆಗ್ತದೆ, ಯಾಕೆ ದಣಕೋತಿದೆ? ಅಲ್ಲಿ ಇಲ್ಲಿ ಹೋಗಿ ಇಷ್ಟ ಐತಿ ನೋಡಿದ್ರ ದಾರಿ. ಮತ್ತೆ ಇದನ್ನೇನಾದ್ರು ನೀನ್ ಅಲಕ್ಷ್ಯ ಮಾಡಿದ್ರೆ ಮತ್ತೆ ಯಾವ ಜನ್ಮಕ್ಕಾಗಲ್ಲ, ಮತ್ತೆ ಇಲ್ಲಿಗ ಬರ್ಬೇಕು. ಮತ್ತ ಅದನ್ನೇ ಬರ್ದು ಇಟ್ಕೊಂಡ್ಬಿಡು ನೀನು. ನಾನ್ ಹಂಗ್ ಮಾಡಿದ್ರ ಆಗ್ತದೆ ಅಂದ್ರೆ ಏನ್ ಮಾಡಿದ್ರು ಆಗಂಗಿಲ್ಲ, ಮತ್ತೆ ಇದೇ ದಾರಿನೇ ಹಿಡಿಬೇಕು. ಹೇಳಿದ್ರಲ್ಲ ಮುಂಜಾನೆ ಜ್ಯೋತಿಷಿಗಳು ಮುಕ್ತಿ ಆಗ್ತದೆ ನಿಮಗ, ವೈಕುಂಠ ಆರಾಧನೆ ದಿವಸ ಮುಕ್ತನ ಆಗ್ತೀರಿ ನೀವು. ಯಾಕಂದ್ರೆ ಎಷ್ಟು ದಾರಿ ತಪ್ಪುತ್ತಾವ, ಕೆಲವು ವಿಷಯಗಳು ನಮ್ ತಲೆಗ್ ಬಡದ್ ಬಿಟ್ಟು ತಪ್ಪಿಸೋರು ಇರ್ತಾರ. ವೈಕುಂಠ ಆರಾಧನೆ ಚಲೋ ದಿವ್ಸ ಅದ, ಹಂಗದ ಹಿಂಗದ, ಇವತ್ತು ಸತ್ತೋರು ವೈಕುಂಠಕ್ಕೆ ಹೋಗ್ಬಿಡ್ತಾರ, ಮುಕ್ತಿ ಆಗ್ತಾರ, ಅದು ಮುಕ್ತಿ ಆಗ್ತದ, ಅದು ಇದು ಅಂತ ತಲೆ ತುಂಬಿ ಬಿಟ್ರು ಏನ್ ಮಾಡ್ತೀರಿ?
ಅವಕ್ಕ ನಂಬಿ ಬಿಡ್ತಾರ ಎಲ್ರು. ಕೆಲವು ಸಿಕ್ಕಿರಂಗಿಲ್ಲಲ್ಲ, ಅದನ್ನು ಬೇಕಲ್ಲ ಪುಣ್ಯ. ಒಳ್ಳೆ ಸದ್ಗುರುವಿನ ವಿಚಾರಗಳು ಸಿಗ್ಬೇಕಂದ್ರೆ ಪುಣ್ಯನೇ ಬೇಕಲ್ಲ. ತಿಳ್ಕೊಂಡ್ರು ತುಂಬು ಸಂಸಾರ, ಗಂಡ ಮನೆ ಮಕ್ಕಳು ಎಲ್ರು ಇದ್ರು. ಇದು ನಡೆದಂತ ವಿಚಾರ. ನಾವಲ್ಲಿ ಶಿಂಶದಾಗಿದ್ದ ಕೊಳ್ಳೇಗಾಲದಾಗ ನಡೆದದ್ದಿದು. ಬೇಕಾದಂಗಿದ್ರು ಮುಂಚೆನ್ ಜ್ಯೋತಿಷಿಗಳು ಕುಂತ ಹೇಳಿಬಿಟ್ರು. ಈಕಿ ಕೇಳಿದಳಿ ಈ ಅಮ್ಮ, ತಲ್ಯಾಗ ಅದೇ ರೀಕಾಲ ಆಗಕ್ ಶುರು ಆಯ್ತು. ರಾತ್ರಿ ಮಲಗಿದಳು, ಉಂಡ್ಳು, ತಿಂದಳು, ಒಂದ್ ಚೀಟಿ ಬರ್ದಳು. ನಾ ಇವತ್ತು ಸತ್ರ ವೈಕ್ ಮುಕ್ತಿ ಆಗ್ತದಂತ ಹೇಳ್ಯಾರ ಗುರುಗಳು, ಅದಕ್ಕ ನಾ ಸಾಯ್ತಾ ಇದ್ದೀನಿ ಅಂತದಳು. ಉರ್ಲ್ ಹಾಕೊಂಡ್ಬಿಟ್ಲು. ಏನ್ರಿ ಅದಕ್ ಬಂತ್ರಿ? ಶರೀರ ಹೋದ್ಮೇಲೆ ಮುಕ್ತಿ ಆಗ್ತದೇನ? ಏನ್ ಸಾಧನೆ ಮಾಡ್ಕೊಳಕತ್ತದ? ಶರೀರ ಬಂದದ್ ಎದಕ್ ಬಂದದ? ಅದು ಶರೀರ ಹೋದ್ಮೇಲೆ ಮುಕ್ತನ ಆಗ್ತೀಯ? ಏನ್ ಕಾಣಕ್ ಸಾಧ್ಯ ಅದ ಹೇಳ್ರಿ? ಎಂತ ಒಂದು ಅಜ್ಞಾನ ಬಡದ್ ಬಿಟ್ಟಿರ್ತದ ಮನಸ್ಸಿಗೆ. ಅದಕ್ಕ ಏನಿಲ್ಲ ನೋಡಪ್ಪ, ನಿನ್ನೊಳಗ ಐತೆ, ಹುಡುಕು ಹುಡುಕು ಹುಡುಕು, ಸಿಗ್ತದ. ಇಲ್ಲೇ ಐತೆ, ದೂರ ಏನಿಲ್ಲ, ಹಿಂಗ್ ಹೋಗು ಅನ್ನುವಂತ ವಿಚಾರವನ್ನ, ಇಂಥ ಅರಿವಿನ ಸ್ವರೂಪನೇ ನೀನಂತ ಸದ್ಗುರು ಹೇಳಿದಾಗ ಅದನ್ನ ನಂಬಿ ಅದ್ರ ಪ್ರಕಾರ ನೀನ್ ನಡ್ಕೊಂಡು ಖಂಡಿತ ನೀನು ಆನಂದ ಪುರುಷನೇ ಆಗ್ಬಿಡ್ತೀಯಪ್ಪ. ಆನಂದನೇ ಆದ್ ನಿನಗಂತ ಹೇಳಿ ಅದನ್ನೇ ಪದ ನೋಡೋಣ. ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು ಜೀವ ಭಾವವನ್ನುಳಿದ ನಿಜ ನಿಷ್ಠೆಯ. ಅಂದ್ರೆ ಕೇಳದ ಗುರುವಾಕ್ಯವನ್ನ ಕೇಳ್ತಾ ಇದ್ದಾನ, ಖುಷಿ ಆಗಕತ್ತದ ಶಿಷ್ಯನಿಗೆ. ಯಾಕಂದ್ರ ಪ್ರಶ್ನೆ ಅರ್ಥ ಆಗ್ಬೇಕು, ರೋಗ ಗೊತ್ತಾಗ್ಬೇಕು. ಅವಾಗ ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟ್ರಿ ಬೆಲೆ ಅವಾಗ ಗೊತ್ತಾಗ್ತದ ನಮ್ಗ. ಎದುರುಗಡೆ ಡಾಕ್ಟರ್ ಹೋಗ್ತಿರ್ತಾರ, ನಮ್ಗ್ ರೋಗ ಇರ್ಲಿಲ್ಲ ಅಂದ್ರೆ ಅವನೇ ಡಾಕ್ಟರ್ ಬಿಡ್ರಿ, ಅವ್ನು ಹಂಗದ ಹಿಂಗದನ್ನ ತಿರುಗಾಡೋರು. ಬರಬಾರ್ದು ಬಂತು ರೋಗ ಆದ್ರೂ ಹೋಗಿ ಅಪ್ಪ ಕಾಲ್ ಹಿಡಿದ್ಬಿಟ್ಟು ಕಡಿಮೆ ಮಾಡ್ರಪ್ಪ, ಯಾವ ಗುಳಿಗೂ ಕೊಡ್ತೀವಿ, ನೀವ್ ಹೇಳ್ದಂಗ್ ಕೇಳ್ತೀವಪ್ಪ ಅಂತೀವಿ. ಅವಾಗ ಡಾಕ್ಟ್ರ್ ಎಲ್ಲಿ ಹೋದ್ರು ಸರ್ ನಮಸ್ಕಾರ ಅಂತೀವಿ. ಯಾಕೆ? ಬೆಲೆ ಗೊತ್ತಾಯ್ತಲ್ಲ ನಮಗ. ಹಂಗ ಯಾವಾಗ ಈ ರೋಗ ಗೊತ್ತಾಯ್ತಂದಾಗ ಅವ ಸದ್ಗುರು ಹತ್ರ ಬಂದು ಸದ್ಗುರು ವಾಕ್ಯಗಳನ್ನ ತದೇಕ ಚಿತ್ತದಿಂದ, ಹೌದಪ್ಪ ನೀವ್ ಹೇಳ್ದಂಗ್ ಕೇಳ್ತೀವಪ್ಪ, ನಿಮ್ಮಂಗ ಆನಂದ ನನಗೂ ಆಗ್ಲಿ. ಏಟ್ ರೊಕ್ಕ ರೂಪಾಯಿ ಗಳಿಸಿ, ಹೊಲ ಮನಿ ಗಳಿಸಿ, ಏಟ್ ಹೊಲಗಳು ತಗೊಂಡ್ರಿ, ನಮ್ಮ ಮಕ್ಕಳನ್ನ ಮಾಡಿದ್ ಏನ್ ಮಾಡಿದ್ರು ಕೂಡ ಇದಕ್ ಸುಖ ಅನ್ಸವಲ್ದಪ್ಪ, ನಿನ್ ಪಾದಕ್ ಬಂದು ಬಿದ್ದೀನಿ, ನೀನ್ ಹೆಂಗ್ ಹೇಳ್ದಂಗ್ ಕೇಳ್ತೀನಿ ಅಂತ ಐತ ವಾದನಂದ್ರೆ ಅವಾಗ ಉದ್ಧಾರ ಆಗ್ತಾನ. ಇಲ್ಲಾಂದ್ರೆ ಎಲ್ಲಿ ಉದ್ಧಾರ ಆಗ್ತಾನ? ಅದಕ್ಕೆ ಕೇಳನೀತ ಕುಂತು ಮೊದಲೇ ಹೇಳ್ಬಿಟ್ಟಿದ್ನಲ್ಲ. ಶಂಕರ ನೋಡೋ ನೀ ಅನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು, ಬೇಗದೊಳು ಅಭಯವಿತ್ತು. ಮಾಯಕರ್ಮದ ಬಾಧೆ, ಕಾಯಕರ್ಣದ ಬಾಧೆ, ವಾಯು ವಿಷೇಂದ್ರಿಯದ ಬಾಧೆ, ಶಂಕರ ಏಯವಹ ಜನನ ಮರಣದ ಬಾಧೆ, ತಾಪ ಸಮುದಾಯದ ಅತಿ ಬಾಧೆ ಘನವೆನಗೆ ಎಲ್ಲ ಕೇಳ್ಕೊಂಡಿದ್ದ. ಇನ್ನು ಗುರುನ ಹೇಳ್ತೀನಿ ಸುಮ್ಮ ಕೇಳ್ಕೊಂತ ಹೋಗಂತ ಅಂದಿದ್ದ. ಇದು ಕೇಳಕತ್ತೇನ ಖುಷಿ ಆಗ್ಬಿಡಕತ್ತದ ಈಗ ಬಹಳ. ಹೌದಲ್ಲಪ್ಪ, ಏನ್ ಚಂದ ಐತೆಲ್ಲ, ನಮ್ಮ ಅನುಭವ ಬರೋಂತ ವಿಚಾರ ಅದಾವಲ್ಲ ಅಂತ ಸಂತೋಷ ಆಗಕತ್ತದ. ಅವಾಗ ನೋಡ್ರಿ, ಇದನ್ನೆಲ್ಲ ಕೇಳಿ ಅನಾತ್ಮ ದೇಹದಿ ಅನಾತ್ಮ ವರ್ಗ ಮತ್ತು ಅವುಗಳ ಧರ್ಮ ಇವೇನಾಗಿದಾವ, ಆತ್ಮನಲ್ಲಿ ತಾಧ್ಯಾತ್ಮ ಹೊಂದಿದಾವ. ಅವನ್ನ ಬಿಡಿಸಿ ಇಲ್ಪ ಇವೆಲ್ಲ ಅನಾತ್ಮ ವರ್ಗಗಳದಾವ ಅಂತ ಈ ಜೀವ ಭಾವವನ್ನ ಬಿಡಿಸಿ ಅಖಂಡ ಚಿನ್ಮಯ ಸ್ವರೂಪನೇ ನೀನು ಅಂತ ತಿಳಿಸಿದಾನ ಸದ್ಗುರು. ಅದನ್ನ ತಿಳ್ಕೊಂಡಿದಾನ. ಅವಾಗ ಅತ್ಯಧಿಕವಾದಂತ ಪುಣ್ಯದ ಫಲ ಈತನು ನನಗ್ ತಿಳ್ಕೊಳಕ ಅಂತ ಅನ್ಸಾಕತ್ತದತ್ತಗ. ಇದು ಒಂದು ಜನ್ಮದ್ದಲ್ಲಪ್ಪ. ಈ ಜೀವ ಭಾವ ಹೋಗಿ ಶಿವೋಂ ನೋಡ್ರಿ, ಈ ಭಾವನೆ ಬರ್ಬೇಕಾದ್ರ ಒಂದು ಜನ್ಮದ ಪುಣ್ಯ ಅಂತ ಹೇಳ ಅಥವಾ ಬಹು ಜನ್ಮದ ಪುಣ್ಯ, ಯಾವ ಜನ್ಮದ ಪುಣ್ಯ ಅಂತ ಹೇಳಪ್ಪ ನಾನು. ನಮ್ ನೋಡ್ರಿ ಲೌಕಿಕದೊಳಗ ಬಹಳ ಪುಣ್ಯ ಮಾಡಿದಾಗ ನಮ್ಗೆಲ್ಲ ಸಿಗ್ತದ. ಅದಕ್ಕ ಭೋಗ ಭಾಗ್ಯಾದಿಗಳು ಸಿಗ್ಬೇಕಾದ್ರೂ ಕೂಡ ಪುಣ್ಯದ ಫಲನೇ. ಸುಮ್ನೆ ಹಂಗೆ ಯಾವ್ದು ಇಲ್ಲ. ಸೂತ್ರದ ಪ್ರಕಾರ ಒಂದು ಸೂತ್ರ ಇಟ್ಕೊಂಡು ಗಣಿತ ಲೆಕ್ಕ ಮಾಡಿದ್ರೆ ಅಂದ್ರೆ ಕರೆಕ್ಟ್ ಆನ್ಸರ್ ಬರ್ತದಿಲ್ಲ ಅಂದ್ರೆ ಅದು ತಪ್ಪಿ ಹೋಗ್ಬಿಡ್ತದ. ಹಂಗಾಗಿ ಈ ಜಗತ್ತಿನೊಳಗ್ ಕೂಡ ಪ್ರತಿಯೊಂದು ಸೂತ್ರದ ಪ್ರಕಾರನೇ ನಡೆದಂಥದ್ದು. ಇವತ್ತು ನಮ್ಗೆ ಏನೇ ಭೋಗ ಭಾಗ್ಯಗಳು ಸಿಗ್ತಾವ, ಒಂದು ಒಳ್ಳೆ ಗಂಡ ಸಿಗ್ಬೇಕಾದ್ರ, ಒಂದು ಒಳ್ಳೆ ಹೆಂಡತಿ ಸಿಗ್ಬೇಕಾದ್ರ, ಒಂದು ಒಳ್ಳೆ ಮಕ್ಕಳು ಸಿಗ್ಬೇಕಾದ್ರ, ಆಗ್ಬೇಕಾದ್ರ, ಮನೇಲಿ ಏನೇ ನಮಗ್ ಬರ್ಬೇಕಾದ್ರೂ ಕೂಡ ಅದು ಪುಣ್ಯದ ಫಲದಿಂದಾನೇ ಸಿಗುವಂಥವು. ಒಳ್ಳೆ ಮಕ್ಕಳು ಅದಾರಿ, ಎಷ್ಟು ಪುಣ್ಯ ಮಾಡಿವ್ರಿ ಅಂತೀವಿ. ಒಳ್ಳೆ ಗಂಡ ಅದನ್ರಿ, ಎಷ್ಟು ಪುಣ್ಯ ಮಾಡಿವಿ ಅಂತ ಹೇಳ್ತೀವಿ. ಇಷ್ಟೆಲ್ಲ ಸಂಪಾದನೆ ಮಾಡಿದೀವಿ, ಎಷ್ಟು ಪುಣ್ಯ ಅದಾವ ಅಂತ ಐತ್ರಿ ಅಂತೀವಿ ಅಲ್ಲ. ಅದಕ್ಕ ಇಲ್ಲಿ ಕೂಡ ಈ ಜೀವ ಭಾವದ ಬರೀ ದುಃಖಕ್ಕೆ ಒಳಗಾಗಿದ್ದ ಐತ. ನಾನ್ ಭೋಗ್ತ, ನಾ ಕರ್ತ, ನಾ ಭೋಗ್ತ, ಸಾಹಿತ್ಯ ಎಲ್ಲಕ್ಕೂ ಒಳಗ್ ಹೋಗಿದ್ದ. ಈಗ ಅದು ಆ ಭಾವ, ಜೀವತ್ವ ಭಾವ ಹೋಗಿ ಶಿವಂ ಭಾವನೆ ಬರ್ಬೇಕಾದ್ರ ಯಾವ ಜನ್ಮದ ಪುಣ್ಯ ಅಂತ ನಾನು ಹೇಳಪ್ಪ.
ಒಂದ ಎರಡ. ಅದಕ್ಕೆ ಇದನ್ನೇ ಸುದತಿ ಕೇಳು, ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರುಂಟು, ಸದಾಮಾಳ ಆನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಅದರಂತೆ ಕೇಳಿದವ್ರು ಕೊಳಗು. ಎಷ್ಟಂತ ಹೇಳ್ತಾರ ನೋಡ್ರಿ ಯಜ್ಞವಲ್ಕರ್ ಮೈತ್ರಿ ದೇವಿಗೆ. ಸುದತಿ ಕೇಳು, ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರುಂಟು, ಸದಾಮಾಳ ಆನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ. ಅದ್ ಹೆಂಗ್ ಕೇಳಕ್ ಸಾಧ್ಯ ಆಗ್ತದ? ಓಡಿಸ್ತದ. ಅದು ಹಿಂದಿನ ಮತ್ತೆ ಭೋಗ ಭಾಗ್ಯಗಳನ್ನ ಪಡ್ಕೊಂಡು ಭಾವನೆಯಿಂದ ಪೂಜಾ ಕರ್ಮಾದಿಗಳನ್ನ ಮಾಡಿದಾಗ ಭೋಗದ್ದು ಈ ಕಡೆ ಬರ್ಗುಡ್ಸಂಗ್ಲದು. ಕಾಮ್ಯ ರೀತಿಯಿಂದ ಮಾಡಿದಂತ ಕರ್ಮಕ್ಕನುಸಾರವಾಗಿ ಅವರು ಬಯಸಿದ್ರು ಆ ತರ ಕರ್ಮಗಳನ್ನ ಮಾಡಿದ್ರಂದ್ರೆ ಈ ಕಡೆ ಬರ್ಗುಡ್ಸಂಗ್ಲ, ಬಾಗ್ಲಿ ಬಂದು. ಅವಾಗ ನಿಷ್ಕಾಮ ಶ್ರೇಷ್ಠವಾದಂಥದ್ದು ನೋಡ್ರಿ. ಆ ಪುಣ್ಯವನ್ನ ಮಾಡಿದಾಗ ಅವಾಗ ಇಲ್ಲಿ ತಂದು ಕುಂದರ್ಸುವಂಥದ್ದು ಮೊದಲನೇ ಮಾತು. ಅದಕ್ಕ ಅಂತ ಪುಣ್ಯ ಯಾವ ಜನ್ಮದಾಗ ನಾನು ಏನ್ ಪುಣ್ಯ ಮಾಡಿದೆ? ಎಲ್ಲಾನು ಮಾಡಿರ್ಬಹುದಲ್ಲ ಕರ್ಮಗಳ, ನಿಷ್ಕಾಮ ಕರ್ಮದ ಫಲ ಎಲ್ಲಾ ಮಾಡಿ. ಅದಕ್ಕೆ ಹೇಳ್ತಾರೆ ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು. ಯಾವ ಪುಣ್ಯದಾಗ ಏನ್ ಮಾಡಿದ್ನು, ಎಂಥ ಪುಣ್ಯ ಮಾಡಿರ್ಬೋದು, ನನಗೆ ಈಗ ಅರ್ಥ ಆಗವಲ್ದು, ನನಗೆ ತಿಳಿಯವಲ್ದು. ಆದ್ರೂ ಇಂಥದ್ ಕೇಳಾಕತ್ತೀನಲ್ಲ, ಇಂಥ ತಿಳ್ಕೊಳಕ್ ಪ್ರಯತ್ನ ಆಗಾಕತ್ತಿದಲ್ಲ ನನ್ನ ಮನಸ್ಸು. ಎಂತ ಅದ್ಭುತ ರೀ, ಎಂತ ಅದ್ಭುತ ರೀ. ಯಾವ್ದ್ಯಾವ್ದು ಏನೇನೋ ಮಾಡಾಕ್ ಹಚ್ಚುವಂತ ಮನಸ್ಸು ಇವತ್ತು ಬಂದು ಗುರು ವಾಕ್ಯದಲ್ಲಿ ಇಷ್ಟೊಂದು ಕೇಳ್ಬೇಕು ಅಂತ ಕೇಳಾಕತ್ತದಲ್ಲ, ಕೇಳಕೊಂದಿಷ್ಟು ಖುಷಿ ಪಡಾಕದಿ ಯಾವ ಜನ್ಮ ಅಂತ ನಾನು ಹೇಳಿಯಪ್ಪ. ಇದು ಬಹಳ ಶ್ರೇಷ್ಠವಾದಂಥದ್ದು. ಈ ಪುಣ್ಯ ಬಹಳ ಶ್ರೇಷ್ಠವಾದಂಥದ್ದು. ಅದಕ್ಕೆ ಈ ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು, ಜೀವ ಭಾವವನ್ನುಳಿದು ನಿಜ ನಿಷ್ಠೆಯ. ಹಿಂಗ ಆಗ್ಯದ ನೋಡ್ರಿ. ಜೀವ ಭಾವನ ಅಂದ್ರ ನಾನು ಅಜ್ಞಾನಿ ಅದೀನಿ, ಹಂಗದೀನಿ ಹಿಂಗದೀನಿ, ನನ್ ಕರ್ತ, ನನ್ ಭೋಗ್ತ, ಏನ್ ನಾನು ಸುಖಿ ಅದೀನಿ, ನಾ ದುಃಖಿ ಅದೀನಿ, ನಾ ಸಾಯ್ತೀನಿ, ನಾ ಉಣ್ತೀನಿ ತಿಂತೀನಿ ಇಂಥವೇನೆಲ್ಲ ಏನ್ ಬರ್ತಾವೆ ಇವೆಲ್ಲ ಜೀವತ್ವ ಭಾವ. ಈ ಒಂದು ಏನದ ಇವೆಲ್ಲ ಅಹಂಕಾರ. ಯಾಕಂದ್ರೆ ಮೊದಲು ತೋರಿದ್ದು ಎಲ್ಲಿ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ ಇದೇನ್ ಜೀವಾತ್ಮ ಅನ್ಸ್ಕೊಂಡ ನೋಡ್ರಿ. ಅಲ್ಲಿ ಅಹಂಕಾರದ ವೃತ್ತಿಗೆ ಏನೇನ್ ಅದಾವ ಇವೆಲ್ಲ ವೃತ್ತಿಗೆ ಇದೇ ಒಂದು ಕೆಟ್ಟ ಮೊಸರಾದಂಗ ಬದಲಾವಣೆ ಆಗ್ತಾ ಬರ್ತದೆ. ಪ್ರಕೃತಿ ಅಂತ ಮಾಯಿಂದ ಪ್ರಕೃತಿ, ಪ್ರಕೃತಿಯಿಂದ ಮಹತ್ನಿಂದ ಮೂರು ಅಹಂಕಾರ ತ್ರಯಗಳು ಇವು ಬರ್ತಾವ. ಅಲ್ಲಿ ಪಂಚತನ್ಮಾತ್ರೆಗಳು ಬರ್ತಾವ, ಪಂಚಭೂತಾದಿಗಳು ಬರ್ತಾವ. ಇವೆಲ್ಲ ಒಂದಕ್ಕೊಂದು ಕೆಟ್ಟ ಮೊಸರಾದಂಗ ವಿಕಾರ ಆಗ್ತಾ ಬರ್ತಾವ. ಅದಕ್ಕೆ ಇಂಥ ಒಂದು ಅಹಂಕಾರ ವೃತ್ತಿಗೆ ಅಂದ್ರ ಇದು ಅಜ್ಞಾನದಿಂದ ಆದಂಥದ್ದು ಏನೈತೆ, ಅಜ್ಞಾನ ಅಹಂಕಾರ ಈ ವೃತ್ತಿಗೆ ಸಾಕ್ಷಿಯಾದಂಥ ತನ್ನ ನಿಜವನ್ನ ಮರೆತು ಈ ಅಹಂಕಾರಾದಿಗಳಲ್ಲಿ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೇನದಾವ ಇವುಗಳಲ್ಲಿ ಏನಂದ್ರೆ ತಾಧ್ಯಾತ್ಮ ಹೊಂದುವಂಥದ್ದು ಆ ರೂಪದಿಂದ. ಯಾಕಂತಂದ್ರ ಈ ರೀತಿ ಅದೇ ನಾನು, ಅನಾತ್ಮ ವರ್ಗಗಳೇ ನಾನು ಅನ್ನುವಂಥದ್ದು ಆರೋಪ ಮಾಡ್ಕೊಂಡು ಅದರಲ್ಲೇ ಬೆರ್ತಿರುವಂತ ಭಾವನೆಗೆ ಏನಂತಾರ, ಅದಕ್ಕ ಜೀವತ್ವ ಅಂತ ಹೇಳ್ತಾರ. ಇವೇನು ಅದಾವ ಈಗ. ಅದಕ್ಕೆ ನಮ್ಗೆ ಇಲ್ಲಿ ಏನಾಗ್ಯದ, ಬೇರ್ಪಡಿಸುವಂತ ಕೆಲಸ ನಡೆದದ. ಯಾವ್ಯಾವ ನೀನು ಅಹಂಕಾರಾದಿ ತದ್ಧರ್ಮಗಳೊಡನೆ ತಾಧ್ಯಾತ್ಮ ಭಾವನೆಯಿಂದ ಕೂಡಿದಂಥದಕ್ಕೆ ಜೀವತ್ವ ಅಂತ ಹೇಳ್ತಾರೆ. ಈ ಜೀವ ಬೇರೆ, ಜೀವತ್ವ ಭಾವಗಳು ಬೇರೆ. ಜೀವ ಕಳ್ಕೊಳ್ಳೋದಲ್ಲ, ಜೀವತ್ವ ಭಾವ ಕಳ್ಕೊಳ್ಳುವಂಥದ್ದು. ಜೀವ ಭಾವ ಕಳ್ಕೊಳ್ಳುವಂಥದ್ದು ಅಂದ್ರ ಇದು ಒಂದ್ರಾಗೊಂದು ಸೇರಿ ನಾನೇ ಇದು, ಇದೇ ನಾನು ಅಂತ ಆಗ್ಬಿಟ್ಟದು. ಈಗ ನೋಡ್ರಿ, ಕಬ್ಬಿಣ ಮತ್ತೆ ಬೆಂಕಿ ಅದ್ರದ್ದು ಧರ್ಮನೇ ಬೇರೆ, ಇದ್ರ ಧರ್ಮನೇ. ಕಬ್ಬಿಣ ಹೆಂಗದ, ಭಾರ ಐತೆ. ಕಬ್ಬಿಣ ಹೆಂಗದ, ಅದು ಒಂದಿಷ್ಟು ಉದ್ದ ಇರ್ತದ, ಹೌದಲ್ಲ. ಕಬ್ಬಿಣ ಅದಕ್ಕೊಂದು ಕೆಲವೊಂದು ಧರ್ಮಗಳದ, ಭಾರ ಐತೆ, ಉದ್ದ ಐತೆ, ಕಪ್ಪೈತೆ ಅಂತ ನಾವು ಒಂದು ಇದ್ ಮಾಡ್ತೀವಿ. ಅದಕ್ಕೆ ಬೆಂಕಿ ಹೆಂಗದ, ಅದು ಮುಟ್ಟಿದ್ರ ಸುಡ್ತದನ್. ಕಬ್ಬಿಣ ಅಂದ್ರ ಸುಡಂಗಿಲ್ಲ ಅದು. ಅದ್ರ ಬೆಂಕಿ ಹೆಂಗದ, ಅದ್ ಕೆಂಪು ಕಲರ್ ಅದ, ಅದ್ರ ಉಷ್ಣ ಅದ, ಅದನ್ನ ಹಿಂಗಿಡಿದ್ರೆ ಸುಡ್ತದ ಕೈ. ಆದ್ರೆ ಇವೆರಡು ತಾಧ್ಯಾತ್ಮ ಒಂದೇವಿಲ್ಲ. ಆದ್ರೆ ಇದ್ರ ಧರ್ಮನೇ ಬೇರೆ, ಅದ್ರ ಧರ್ಮನೇ ಬೇರೆ. ಆದ್ರೆ ಅದನ್ನ ಚೆನ್ನಾಗಿ ಕಾಯಿಸಿದಾಗ ಕಬ್ಬಿಣದಲ್ಲಿ ಬೆಂಕಿ ಪೂರ್ತಿ ಅದೇ ಇದು ಇದೇ ಅದು ಒಂದಕ್ಕೊಂದು ಪರಸ್ಪರ
ಅನನ್ಯ ಅಧ್ಯಾಸ ಅಂತ ಹೇಳ್ತಾರೆ, ಸೇರಿದದಕ್ಕೆ ಆಧ್ಯಾತ್ಮ. ಅದಕ್ಕ ಇದಕ್ಕೇನ್ ಹೇಳ್ತಾರ, ಅನ್ಯೋನ್ಯ ಅಧ್ಯಾಸ. ಯಾಕಂದ್ರೆ ಎಷ್ಟು ಜನ್ಮಾಂತರದ ಹಿಂಗ ಬಂದದ. ಅದಕ್ಕ ಇಂತ ಅನ್ಯೋನ್ಯ ಅಧ್ಯಾಸ ರೂಪ ಹೃದಯ ಗ್ರಂಥಿಯೇ ಇಲ್ಲಿ ಜೀವಭಾವ. ಜೀವಭಾವ ಅಂದ್ರೇನ ಎರಡು ಮಿಕ್ಸ್ ಆಗಿದಾವ. ಅನಾತ್ಮ ವರ್ಗದ್ಯೂ ಜಡವಾಗಿರುವಂಥದ್ದು, ಆತ್ಮ ಭಾವ ಏನಾಗಿದೆ ತಾಧ್ಯಾತ್ಮ ಹೊಂದಿದಾವ. ಇದರಿಂದ ಏನಾಯ್ತಿ, ಈಗ ನನಗ ಸದ್ಗುರು ಹೇಳಾಕತ್ತನ, ಇವು ನೀನಲ್ಲ, ಇದು ನೀನಲ್ಲ, ಇದು ದೃಶ್ಯವಾಗಿ ಅರಿಸಿಕೊಳ್ತದೆ. ಯಾಕೆ ಇಷ್ಟು ಹೇಳ್ತಾರ ಬಡಿತಾರಂದ್ರ, ಈ ಮನಸ್ಸು ಒಂದು ಸಲಕ ಅರ್ಥ ಆಗಲ್ರಿ, ಕೇಳಂಗ್ಲಂತಿದು. ಕೇಳಂಗ್ಲಂತ ಯಾಕ ಕೇಳೋದಿಲ್ಲ. ಆತವ್ರು ಹೇಳ್ತಿದ್ರು ಕೆಲವು ವಿಷಯದಾಗ. ಏನ್ ಹೇಳ್ತಿದ್ರು ಅವರು, ನೋಡ್ರಿ, ಇದು ಬ್ರಹ್ಮಜ್ಞಾನನೇ ನಾವ್ ಎಷ್ಟು ಕಷ್ಟಪಟ್ಟು ಮಕ್ಳಿಗೆ ಕಳಿಸ್ತೀವಿ. ನಾವು ಓದಿವಿ, ಇಲ್ಲ ಅಂತಿಲ್ಲ, ಎಷ್ಟು ಕಷ್ಟಪಡ್ತೀವಿ. ಇಡೀ 1 ವರ್ಷ ಓದಿ 3 ತಾಸಿನ ಎಕ್ಸಾಮ್ ಬರಿತೀವಿ. ಅದು 20-25 ವರ್ಷ ನೌಕರಿ ಆಗೋವರಿಗೂ ಕಷ್ಟಪಡ್ತೀವಿ. ಕಷ್ಟಪಡ್ತಾವ ಮಕ್ಕಳು ಕೂಡ. ಇದನ್ನು ಸಾಮಾನ್ಯವಾಗಿ ಈ ಬ್ರಹ್ಮಜ್ಞಾನ ಇದಕ್ಕೂ ಪ್ರಯತ್ನ ಪಡದೆ ಇದು ಬರಂಗಿಲ್ಲ. ಖಂಡಿತ ಪ್ರಯತ್ನ ಪಡ್ಲೇಬೇಕು ಇದಕ್ಕ. ಅವರು ದೊಡ್ಡ ಶಿವಪುತ್ರಪ್ಪ ಗುರುಗಳ ಹತ್ರ ಇವ್ರು ಪಾಠ ಕೇಳ್ತಿದ್ರಂತ. ಕೇಳಿದಾಗ ಅವ್ರು ರಾತ್ರಿ 1-2-3 ಗಂಟೆ ಆದ್ರೂ ಕೂಡ ಅವ್ರು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋದು, ಅದು ಅಥವಾ ಏನೋ ಸ್ವಲ್ಪ ಬರ್ಕೊಳ್ಳೋದು, ಇಂಥವೆಲ್ಲ ಮಾಡ್ತಾ ಇದ್ರು. ಇವ್ರು ಗುರುಗಳು ನೋಡ್ತಾ ಇದ್ರು. ರಾತ್ರಿ 1-2 ಗಂಟೆ ತನಕ ದೀಪ ಉರಿತಾ ಇತ್ತು. ಹೋಯ್ತಾ, ಏನೋ ಓದ್ತಾ ಇದ್ದಾನ, ಬರಿತಾ ಇದ್ದಾನ, ಏನೋ ಮಾಡ್ಕೊತಾ ಇದ್ದಾರಂತ ಅವ್ರು ಖುಷಿ ಪಡ್ತಾ ಇದ್ರು. ಏನ್ ಮಾಡಕತ್ತಿ ಬಸವಣ್ಣ ಬಸವಣ್ಣ ಅಂತ ಹೇಳಿದ್ರೆ, ಇಲ್ಪ ನಾನು ಹಿಂಗ್ ನೋಡ್ಕೊತಾ ಇದ್ದೆ. ಆಮೇಲೆ ಒಂದು ದಿವಸ ಕ್ಲಾಸ್ ಮುಗಿದ ನಂತರ ನಮಸ್ಕಾರ ಮಾಡಕಂತ ಹೋದಾಗ ಅವ್ರು ಹೇಳಿದ್ರಂತ, ಅಲ್ಲ ಈಗ ನಿನ್ಗೆ ಅರ್ಥ ಆಗಕತ್ತಿದಿಲ್ಲ, ಕ್ಲಾಸು ತಿಳಿತದೇ ಇಲ್ಲ, ಹೆಂಗ್ ಅನಿಸ್ತಾ ಇದೆ ಬಸವಣ್ಣ ನಿಂಗ ಅಂತ ಕೇಳಿದ್ರಂತ. ಅಪ್ಪ ಅದು ಸ್ಟಾರ್ಟಿಂಗ್ 15 ದಿವಸ ಅಷ್ಟ ಆಗಿರ್ಬೇಕು ಬಹುಶಃ. ಸ್ವಲ್ಪ ದಿವಸ ಆಗ್ಯದ ಹೋಗಿ, ಬಹಳ ದಿವಸ ಏನ ಆಗಿಲ್ಲ. ಅವಾಗಪ್ಪ ನಾನ್ ಕೇಳ್ಬೇಕಾದಾಗ, ಚೀಲದಲ್ಲಿ ಜೋಳ ತುಂಬಿದಾಗ ಅದು ಬಹಳಷ್ಟು ಒಂಥರ ದಪ್ಪ ಆಗ್ತದ ನೋಡ್ರಿ, ಹಂಗ ಅನಿಸ್ತದ. ಆದ್ರೆ ಕೇಳಿ ರೂಮ್ ಹತ್ರ ಹೋಗಲ್ತನನು ಅದು ಜೋಳ ಮತ್ತೆ ಎಲ್ಲ ಓಲ್ ಬಿದ್ದು ಎಲ್ಲ ಸೋರ್ಕೊಂತ ಹೋಗಿ ಅಲ್ಲಿ ರೂಮಿನ ತನ ಹೋದ್ಗಳನ್ನ ಏನು ಉಳಿಯಂಗಿಲ್ಲಲ್ಲ ಚೀಲದಾಗ, ಹಂಗಾಗ್ಬಿಡ್ತದಪ್ಪ ಅಂತ ಹೇಳಿದ್ರಂತ. ಅವಾಗ ನಕ್ರಂತ. ಇಲ್ಲ ಕೇಳು ಅಂತ ನಗ್ತಾ ಇದ್ರಂತ. ಅದಕ್ಕ ಗುರುಗಳು ಹೇಳ್ತಾ ಇದ್ರು, ಸ್ಟಾರ್ಟಿಂಗ್ ಅದಕ್ಕಂತೆ ಹೋದವನಿಗೆ ನನಗೆ ಹಿಂಗಾಗ್ಯದ ಅಂದ್ರೆ ನಿಮ್ಗೂ ಆಗ್ಲಾರ್ದಿರ್ತದೇನು? ನಿಮ್ಗೂ ಆಗ್ತದ, ಇಲ್ಲ ಅಂತಿಲ್ಲ. ಆದ್ರ ನೀವೆಷ್ಟು ಪ್ರತಿ ದಿವ್ಸ ನೀವ್ ಕೇಳ್ತಾ ಹೋಗ್ತೀರಿ, ಅದು ಖಂಡಿತ ನಿಮ್ಗೆ ಅದಕ್ಕೆ ಫಲ ಇದ್ದೇ ಅದಪ್ಪ ಅಂತ ಹೇಳೋ ಒಂದು ಮಾತು ಹೇಳ್ತಿದ್ರು ಅವ್ರು. ಅದಕ್ಕೆ ಇವಾಗ ಏನಾಗ್ಯದ, ಇಂಥ ಒಂದು ಅನನ್ಯ ಅಧ್ಯಾಸ ರೂಪವಾದಂತ ಹೃದಯ ಗ್ರಂಥಿ ಛೇದನ ಆಗ್ಬೇಕಾಗ್ಯದ, ಅದು ನಿವೃತ್ತಿ ಹೋಗ್ಬೇಕಾಗ್ಯದ ಅಂತಂದಾಗ ಇಲ್ಲಿ ಏನಾದಂತಂದ್ರ ಈ ಸ್ವಸ್ವರೂಪ ಜ್ಞಾನದಿಂದನೇ ಅದು ನಿವೃತ್ತಿ ಆಗ್ತದಿಲ್ಲ. ಅಂದ್ರೆ ಅನ್ಯ ಏನ್ ಮಾಡಿದ್ರೆ ಅದು ನಿವೃತ್ತಿ ಆಗಂಗಿಲ್ಲ. ಆ ಹೃದಯ ಗ್ರಂಥಿ ಏನದ, ಅನನ್ಯ ಅಧ್ಯಾಸ ರೂಪ ಹೃದಯ ಗ್ರಂಥಿ ಏನದ, ಅದು ನಿವೃತ್ತಿ ಆಗ್ಬೇಕಾದ್ರೆ ಜ್ಞಾನದಿಂದನೇ ಆಗ್ತದದು. ಅದು ಎಂತ ಜ್ಞಾನ? ನೀನು ಸ್ವಸ್ವರೂಪದ ಜ್ಞಾನದಿಂದ ಆಗ್ತದ. ಅದಕ್ಕ ಅಂತ ಒಂದು ಪ್ರತ್ಯೇಗಾತ್ಮನೇ ನಾನು ಇದ್ದೀನಿ. ಇವೆಲ್ಲ ಅಹಂಕಾರಾದಿ ಈ ದೇಹಾದಿಗಳು ಅದಾವಲ್ಲ, ಇವು ಸಂಪೂರ್ಣ ಬಿಟ್ಕೊಳ್ಬೇಕಂತ ಹೋಗ್ತಾವೆ ಅಂದ್ರೆ ಬಿಡಕ್ ಆಗಂಗಿಲ್ಲ, ಅದು ಅಷ್ಟು ಬೇಗ ಆಗಂಗಿಲ್ಲ. ಅದಕ್ಕಾಗಿ ಇದು ಬಹಳ ಕೇಳಲು ಬೇಕು ವೇದಾಂತವೆಂಬ ಶಾಸ್ತ್ರವನು ಅಂತ ಇಟ್ಟಿದ್ದಾರೆ ಅವ್ರು. ಇದು ಒಂದು ಜನ್ಮದ್ದಲ್ಲ, ಯಾವ್ಯಾವ ಜನ್ಮಕ್ಕೆ ಬಂದೀವಿ, ಯಾವ್ಯಾವ ಶರೀರ ತೊಟ್ಕೊಂಡು ಬಂದೀವಿ, ಅವೇ ನಾನಂತ ಕುಂತದ್ದು. ಒಂದೇ ಸಲಕ್ ಹೋಗಂದ್ರೆ ಹೆಂಗ್ ಹೋಗ್ತದ್ರಿ ಇದು? ಸಾಧ್ಯನೇ ಇಲ್ಲ. ಅದಕ್ಕ ಇದನ್ನ ಬಡ್ದು ಇದು ನೀನಲ್ಲ ಅನ್ಕೊಂತ ಹೋಗ್ಬೇಕು ನೋಡ್ರಿ. ಇದಕ್ಕ ಅಂದಾಗ ಮಾತ್ರ ಈ ದೃಶ್ಯ ಅಹಂಕಾರ ಅದು ದೇಹಾದಿಗಳು ನಾನಲ್ಲ, ಅದ್ರ ಧರ್ಮ ಅದು ಯಾವ್ದು ನನಗ, ಅದ್ರ ಧರ್ಮಗಳು ಕೂಡ ನನಗ್ ಸಂಬಂಧ ಇಲ್ಲ ಅಂತ ಹೆಂಗ ನಿಶ್ಚಯ ಭಾವ ಬರುವಂಥದ್ದೇ ಇದು ನಿಜ ನಿಷ್ಠೆ ನೋಡ್ರಿ. ಇದು ನಿಜ ನಿಷ್ಠೆಪ್ಪ. ಈ ನಿಶ್ಚಯವಾದ ಜ್ಞಾನವೇ ನಿಜ ನಿಷ್ಠೆ ಆಗ್ಯದ. ಯಾವ ಜನ್ಮ ಅಂತ ತಿಳ್ಕೊಳಕ್ ನಾನ 1 2 ಇಂಥ ಜನ್ಮದಾಗ ಇಂಥ ಪುಣ್ಯ ಮಾಡಿನಂತ ಅದಕ್ಕ ನನಗ್ ತಿಳ್ಕೊಳಕ್ ಆಗ್ತದೆ ಅನ್ನಂದ್ರೆ ಇಲ್ಲ. ಎಷ್ಟು ಜನ್ಮದಾಗ ಬಂದವನ, ಎಷ್ಟು ಜನ್ಮದ ಒಂದು ಪುಣ್ಯದ ರಾಶಿ ಇದು ಅಂತ ಖುಷಿ ಪಡಾಕತ್ತಾನ, ಹೇಳಕತ್ತಾನ. ಅದಕ್ಕ ಇಂಥ ನಿಜನಿಷ್ಠೆ ಬರ್ಬೇಕಾದ್ರ 1 ಜನ್ಮ ಅಲ್ಲ, ಅನೇಕ ಜನ್ಮಗಳ ಅನೇಕ ನಿಷ್ಕಾಮ ಪುಣ್ಯ ಕರ್ಮಗಳನ್ನ ಮಾಡ್ತಾ ಬಂದದಕ್ಕಾಗಿ ಇವತ್ತ ಈಗ ನೋಡ್ರಿ ಗುರುವಾಕ್ಯ ನಮ್ಗ ಒಂಚೂರು ತಿಳಿಯಕತ್ತದಂದ್ರ ನಮ್ದು ಹಿಂದಿನ ಜನ್ಮದ ನಿಷ್ಕಾಮದ ಪುಣ್ಯ ಬಹಳ ಅದಂತ ತಿಳ್ಕೊಬೇಕು. ಇಲ್ಲಾಂದ್ರೆ ಕುಂತು ಕೇಳಿದ್ರೆ ಕೆಲವು ಅರ್ಥ ಆಗಂಗಿಲ್ಲ. ಇದು ಒಂದೊಂದು ವರ್ಡ್ಸ್ಗಳು ಅರ್ಥ ಆಗ್ಬೇಕಾದ್ರೂ ಕೂಡ ಅದು ಪುಣ್ಯದ ಫಲನೇ ಬೇಕು.
ನೋಡ್ರಿ ಇಷ್ಟೆಲ್ಲ ನಾವ್ ದಿವ್ಸ ಕೇಳ್ತೀವಿ, ಕೆಲವೊಂದೊಂದು ಒಂದೊಂದು ಸಮಯದಲ್ಲಿ ಒಂದೊಂದು ಒಳ್ಳೊಳ್ಳೆ ವಿಚಾರಗಳು ಬಂದಿರ್ತಾವೆ. ಯಾವ ಟೈಮಿಗೆ ಯಾವ ವಿಚಾರಗಳು ನಮಗ್ ಟಚ್ ಆತಾವ ಹೇಳಕ್ ಆಗಂಗಿಲ್ಲ. ಯಾಕೆ ಪ್ರತಿ ದಿವಸ ಕೇಳ್ಬೇಕಂದ್ರ ಯಾವ ವಿಚಾರಗಳು ನಮ್ಗ ಆ ಪುಣ್ಯದ ಫಲದಿಂದ ಹೆಂಗ್ ಕೆಲಸ ಮಾಡ್ತಾವ ಹೇಳಕ್ ಆಗಂಗಿಲ್ಲ ನಮ್ಮಲ್ಲಿ. ಹಂಗಾಗಿ ಒಂದೊಂದು ವಿಚಾರಗಳು ಆ ತರ ಬಂದಾಗ ಇವೆಲ್ಲ ನಮ್ಗೆ ಅರ್ಥ ಆಗ್ತದೆ. ಒಂದು ಸಲಕ್ಕೆ ಅರ್ಥ ಆಗುವಂತದ್ದಲ್ಲ, ಒಂದೊಂದು ವಿಚಾರಗಳು ನಮಗ ಟಚ್ ಆಗ್ತಾವ. ಅದರಿಂದ ಇಂಥ ಜನ್ಮ ಇಂಥ ಕರ್ಮದಿಂದಲೇ ಬಂದಿರ್ತದಂತ ನಮ್ಗೆ ಹೇಳಕ್ ಬರಂಗಿಲ್ಲಪ್ಪ. ಅದಕ್ಕೆ ಅನೇಕ ಜನ್ಮಗಳಿಂದ ಮಾಡಿದ, ಅದಕ್ಕಂದ್ರ ಇಲ್ಲಿ ನಿಷ್ಕಾಮ ಕರ್ಮ ಈಶ್ವರ್ಪಣ ಬುದ್ಧಿಯಿಂದ ಮಾಡಿದಂತ ಈ ಪುಣ್ಯದ ಕರ್ಮದಿಂದ ಇಲ್ಲಿ ಏನಾಗ್ತದ, ಇಂಥ ಒಂದು ಭಾವ ಬಂದದ. ಇಂಥ ಒಂದು ಪುಣ್ಯದ ಕರ್ಮದಿಂದ ನನಗೆ ಈ ಭಾವ, ಜೀವತ್ವ ಭಾವ ಉಳಿದು ನಿಜ ನಿಷ್ಠೆಯ ಅನ್ನುವಂಥದ್ದನ್ನ ನಾ ಪಡ್ಕೊಳಕ್ ಸಾಧ್ಯ ಆಗ್ಯದಪ್ಪ ಅಂತ ಕೂಡ ಹೇಳತ್ತಾರ. ಈ ರೀತಿ ಕೆಲವು ವಿಚಾರಗಳನ್ನ ಇಲ್ಲಿ ಹೇಳ್ತಾರ. ಅನೇಕ ಜನ್ಮದಿಂದ ಮಾಡಿದಂಥದ್ದು ಪುಣ್ಯದ ಫಲದಿಂದನೇ ನಾನು ಯಾರಿದ್ದೇನೆ, ನಾನು ಯಾಕೆ ಬಂದಿದ್ದೀನಿ ಇಲ್ಲಿಗೆ, ನನ್ನ ಸ್ವರೂಪ ಏನು ಅಂತ ವಿಚಾರ ಮಾಡ್ಲಿಕ್ಕೆ ಇವತ್ತ ನನಗ ಈ ಭಾವ ಬಂದಂದ್ರೆ ಯಾವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಅಂತ ಬಹಳಷ್ಟು ಖುಷಿಯಿಂದ ಹೇಳ್ತಾ ಇದ್ದಾನ ಅಂತ ಇಲ್ಲಿ ಹೇಳ್ತಾರೆ. ಇದು ಒಂದು ನುಡಿ ನೋಡ್ಬಿಡೋಣ ಬೇಗ ಬೇಗ. ಅರಸು ಒಂದನೇ ನುಡಿಯಲ್ಲಿ ಹೇಳುತ್ತಾರ, ಅರಸು ನರ್ತಕಿ ತಾಳದಾರಿ ಸೂರಿಗಳನ್ನು ಆವರಿಸಿ ಬೆಳಗುವ ರಂಗದೆಡೆಯ ಸೊಡರಂತೆ ನೆರೆದ ಅಹಮ ಬುದ್ಧೇಂದ್ರಿಯಾದಿ ವಿಷಯಗಳು ಆ ಚರಣ ಸಾಕ್ಷಿ ಕಚ್ಚಿತ್ತು ತಾನೆಂಬ ಸುಖವ ನೋಡ್ರಿ ಏನ್ ಹೇಳತ್ತಾರ. ಜೀವ ಭಾವ ಇಲ್ಲಿ ಹೆಂಗಾಗ್ತದ ಅನ್ನುವಂಥ ವಿಚಾರವನ್ನ ಈಗ ಮುಂದ ಒಂದು ನಾಟಕದ ದೃಷ್ಟಾಂತದ ಮೂಲಕ ಹೇಳ್ತಾರ ಅವರು. ನಾಟಕದ ದೀಪದ ದೃಷ್ಟಾಂತದ ಮೂಲಕ ಹೇಳ್ತಾರೆ ಹೆಂಗ ಅಂತ. ಅರಸು ಅಂದ್ರೇನ ರಾಜ, ನರ್ತಕಿ ಅಂದ್ರೆ ಕುಣಿಯುವಂತ ಒಬ್ಬ ಸ್ತ್ರೀ. ಈಗ ಒಂದು ನಾಟಕ ಐತೆ, ನಾಟಕ ಇದ್ದಾಗ ಅಲ್ಲಿ ಎಲ್ಲಾ ತರನೂ ಇರ್ತಾರೆ, ಎಲ್ಲಾ ಪಾತ್ರಗಳು ಇರ್ತಾವ, ನೋಡಕ್ಕೂ ಕುಂತೋರು ಇರ್ತಾರ, ಹೌದಲ್ರಿ. ಅದಕ್ಕೆ ನಾಟಕದಲ್ಲಿ ಬೆಳಗುವ ಏನದಾವ ನಾಟಕ ಐತೆ. ಅಲ್ಲಿ ನಾಟಕದಲ್ಲಿ ಈ ಶರೀರ ಅನ್ನುವಂಥದ್ದು ಹೆಂಗೈತೆ ಅಂತಂದ್ರ ಇದು ನಾಟಕದ ಒಂದು ಶಾಲೆ ಅಂತ ಹೇಳ್ತಾರ. ದೃಷ್ಟಾಂತ ಪ್ರಕಾರ ಸ್ವಲ್ಪ ವರ್ಣನೆ ಮಾಡ್ತಾರ ಅವರು. ನಾಟಕ ಶಾಲೆ ಈ ದೇಹದಲ್ಲಿರುವಂತಹ ಈ ಹೃದಯ ಏನದ, ಶರೀರದಲ್ಲಿರುವಂತ ಹೃದಯ ಹೆಂಗದಂತಂದ್ರ ಅದು ರಂಗಭೂಮಿ. ಈಗ ನಾಟಕ ಶಾಲೆ ಇರ್ತದ, ಅಲ್ಲೊಂದು ಸ್ಟೇಜ್ ಹಾಕಿರ್ತಾರಿಲ್ಲ, ಅದು ರಂಗಭೂಮಿ. ಆಮೇಲೆ ಅಲ್ಲಿ ಕೆಲವೊಂದು ವೇಷಧಾರಿಗಳು ಬಂದು ಕುಣಿತಾರ, ಅದಕ್ಕೆ ಬಂದು ಕುಣಿಯುವಂತ ಸ್ಥಳಕ್ಕೆ ರಂಗಭೂಮಿ ಅಂತಾರ. ಅಲ್ಲಿ ಆ ಸ್ಟೇಜ್ ಮೇಲೆ ಬಂದು ಹಲವಾರು ಪಾತ್ರಗಳು ಬರ್ತಾವ, ಹಲವಾರು ಕಥೆಯನ್ನ ಹೇಳತ್ತಾರ, ಹಲವಾರು ಪಾತ್ರಧಾರಿಗಳು ಬಂದು ಹೋಗ್ತಾರಲ್ಲ, ಅದಕ್ಕೆ ರಂಗಭೂಮಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ಈ ನಾಟಕದಲ್ಲಿ ರಾಜ ಏನಂತಂದ್ರ ಆತ ಒಂದು ನಾಟಕದಲ್ಲಿ ಸಿಂಹಾಸನ ಹಾಕೊಂಡು ಶ್ರೇಷ್ಠವಾಗಿ ಕೂತ್ಕೊಂಡಿರ್ತಾನ ನೋಡು. ಎಲ್ಲರಿಗೂ ಶ್ರೇಷ್ಠವಾಗಿರುವಂತ ರಾಜ. ಈ ದೇಹದಲ್ಲಿ ಯಾರ ರಾಜರು ಅಂದ್ರ ಅಹಂಕಾರ. ಮೂಲ ಅಹಂಕಾರ ಅಲ್ಲೇ ಬಂದಿರೋದು ನಮಗೀಗ. ಮೂಲ ಅಹಂಕಾರದಿಂದ ಇಷ್ಟೆಲ್ಲ ನಡೆದಂಥದ್ದು. ಅದಕ್ಕೆ ಇಲ್ಲೇನ್ ದೇಹದಲ್ಲಿ ಹೆಂಗದ ಅಹಂಕಾರ, ಇದು ಹೆಂಗದನ ರಾಜನಂಗದ ರಾಜ. ಎಲ್ಲಾ ಯಾಕಂತಂದ್ರೆ ಎಲ್ಲಾ ಒಂದು ಈ ಕರ್ಣಗಳು ಅದಾವಲ್ಲ, ಎಲ್ಲಾ ಕರ್ಣಗಳಿಗೂ ಇದು ಶ್ರೇಷ್ಠವಾಗಿರುವಂಥದ್ದು. ರಾಜ ಶ್ರೇಷ್ಠವಾಗಿರುವಂಥವನು. ರಾಜನ ಎದುರಿಗೆ ಒಬ್ಬ ನರ್ತಕಿ ಅದಳ, ಅದು ಯಾವುದು ಬುದ್ಧಿ. ನರ್ತನ ಮಾಡುವಂತ ಸ್ತ್ರೀ ಹೆಂಗದಳ, ಈ ಒಂದು ಪರದ ಒಳಗ ಸುಳಿದಾಡಿ ಆಕೆ ಕುಣಿತಾಳ. ಮತ್ತ ಆಕೆ ಹೆಂಗದಳ, ಹಾವ ಭಾವ ಕೆಲವೊಂದು ನವರಸಗಳು ಅಂತ ಹೇಳ್ತಾರಲ್ಲ, ಆ ರೀತಿಯಿಂದ ಕೂಡಿದಂತ ಕೆಲವು ನೃತ್ಯಗಳನ್ನ ಕಂಡು ಏನಾಗ್ತದ ಇಲ್ಲಿ ಅಂತಂದ್ರ ಆ ರಾಜ ಏನಂತ ಏನು ಎಂಥ ಒಂದು ಇದು ನಾಟಕ ಮಾಡ್ತಾ ಇದ್ದಾಳ, ಅಥವಾ ವಿನೋದದಿಂದ ಈಕಿ ಡ್ಯಾನ್ಸ್ ಮಾಡ್ತಾ ಇದ್ದಾಳ ಅಂತ ಆತ ನೋಡುವಂಥದ್ದು. ವಿನೋದ ಅಟ್ಟಹಾಸ ಸುಖದಿಂದ ಕೂಡಿಕೊಂಡಿರ್ತಾನಂತ. ಇದ್ರಂಗ ಈ ಅಹಂಕಾರ ಅನ್ನುವಂತ ರಾಜನ ಮುಂಭಾಗದಲ್ಲಿ ನೋಡ್ರಿ, ರಾಜ ಒಂದ್ ನಾಟಕ ರಂಗದ ಒಬ್ಬ ನಟಿಯನ್ನು ನೋಡ್ಬಿಟ್ಕೆ ಬಹಳಷ್ಟು ಎಷ್ಟು ಚಂದ ಕುಣಿತಾಳ ಹಂಗಿಂಗಂತ ಏನ್ ಹೇಳ್ತಾನಲ್ಲ, ಅದೇ ರೀತಿ ಶರೀರದಲ್ಲಿ ಅನ್ನುವಂಥ ಅಹಂಕಾರ ಅನ್ನುವಂಥ ರಾಜನ ಮುಂಭಾಗದಲ್ಲಿ ಬುದ್ಧಿ ಅನ್ನುವಂತ ನಟಿ ನೋಡ್ರಿ, ಬುದ್ಧಿ ಅನ್ನುವಂತ ನಟಿ ದೇಹೇಂದ್ರಿಯ ಒಳಗ ಹೊರಗ ಗಮನಾಗಮನದ ಮೂಲಕ ಏನ್ ಮಾಡ್ತಾಳ, ಪ್ರತಿಯೊಂದು ವಿಷಯಕಾರ ವೃತ್ತಿ ರೂಪವಾಗಿ ನಟಿಸ್ತಾ ಇದ್ದಾಳ. ಒಳಗ ಹೊರಗ
ಈಗ ಆ ನಟಿ ಪರದದ ಒಳಗಿರ್ತಾಳ, ಹೊರಗ್ ಬರ್ತಾಳ, ಎರಡು ರೀತಿಯಿಂದ ನಾಟಕದಾಗ ನಡೀತಾವ. ಇಲ್ಲಿ ಕೂಡ ಬುದ್ಧಿ ಅನ್ನುವಂಥದ್ದು ನೋಡ್ರಿ, ಆ ಬುದ್ಧಿ ಅನ್ನುವಂತ ನಟಿ ದೇಹ ಇಂದ್ರಿಯ ಒಳಗ ಹೊರಗ ಗಮನಾಗಮನ ರೂಪದಿಂದ ಹೋಗುವಂಥದ್ದು ಬರುವಂಥದ್ದು. ಈ ರೂಪದಿಂದ ಪ್ರತಿಯೊಂದು ವಿಷಯಕಾರ ವೃತ್ತಿ, ಶಬ್ದ ಸ್ಪರ್ಶ ರೂಪು ರಸ, ಈ ವೃತ್ತಿ ರೂಪವಾಗಿ ನಟಿಸ್ತಾ ಇದ್ದಾಳಾಕಿ. ಅದನ್ನ ಕಂಡು ಅಭಿಮಾನಿಗಳು ಅಭಿಮಾನಿ, ಯಾಕಂದ್ರೆ ಇದನ್ನ ಕಂಡಂತ ಅಭಿಮಾನಿ ಆದಂತ ಅಹಂಕಾರ ರಾಜ ಅಲ್ಲಿ ಏನ್ ಮಾಡ್ತಾನತ, ನಾ ಸುಖಿ ಅದೀನಿ, ನಾ ದುಃಖಿ ಅದೀನಿ ಅಂತ ಭಾವನೆ ಮಾಡ್ಕೊಳ್ತಾ ಇದ್ದಾನ. ಅದಕ್ಕೆ ಈ ಬುದ್ಧಿ ಅನ್ನುವಂತ ನರ್ತಕಿ ಕುಣಿತಕ್ಕ ಸರಿಯಾಗಿ ಈ ಸ್ತೋತ್ರ, ತೊಕ್ಕು, ಜೀವ, ಗ್ರಾಣ, ನೇತ್ರ ಇವಿಂದ್ರಿಯಗಳು, ಜ್ಞಾನೇಂದ್ರಿಯಗಳು ಏನದಾವ ಇವು ತಾಳದಾರಿಗಳು. ಇವು ಅದ್ರ ಪ್ರಕಾರ ಕುಣಿತಾವ. ಇವು ತಾಳದಾರಿಗಳು. ಈ ತಾಳವನ್ನ ಇವು ಹಾಕ್ತಾ ಇರ್ತಾವ. ಸುಖ ಬಂದಾಗನು ಇವು ತಾಳಗಳು ಹಾಕ್ತಾವ, ದುಃಖ ಬಂದಾಗನು ತಾಳಗಳು ಹಾಕ್ತಾವ. ನಾನಾ ರೀತಿಗೆ ಹಾವ ಭಾವಕ್ಕನುಸಾರವಾಗಿ ಇವು ತಾಳಗಳು ಹಾಕ್ತಾವ. ಸ್ತೋತ್ರ, ತೊಕ್ಕು, ಜಿಂವ, ಗ್ರಹಣ, ನೇತ್ರ. ನೋಡ್ರಿ, ಈ ಒಂದು ತಾಳ, ತಬಲ, ಮೃದಂಗಗಳನ್ನ ಬಾರಿಸುವವರಂತೆ ಇವೆಲ್ಲ ಸರಿ ಅನ್ನುವಂಗ ಇವೆಲ್ಲ ವರ್ತನೆ ಮಾಡ್ತಿರ್ತಾವ. ನಾಟಕ ನೋಡುವಂತ ಕೂತ್ಕೊಂಡಂತವ್ರು ಯಾರು, ಕುಳಿತುಕೊಂಡವ್ರು ಅಂತ, ಯಾಕಂದ್ರ ಅವು ನೋಡ್ಲಿಕ್ಕೆ ಕೂತ್ಕೊಂಡಂಥವ್ರು ಈ ಶಬ್ದ ಸ್ಪರ್ಶ ರೂಪು ರಸ ವಿಷಯಗಳು ಇವೇನಂದ್ರೆ ಅವು ಸುಮ್ಮ ಕೂತ್ಕೊಂಡಿರ್ತಾವ. ಈ ನಾಟಕ ಶಾಲೆಯಲ್ಲಿರುವಂತ ಇವೆಲ್ಲ ತಾಳಗಳು ಬಂದು ಹೋಗಿ ಮಾಡ್ತಾವ ನಾಟಕದಲ್ಲಿ. ನೋಡ್ರಿ ಎಷ್ಟು ವಿಶೇಷ ಐತಿ ಇಲ್ಲಿ. ಯಾಕಂದ್ರೆ ಈ ರೀತಿ ನಾಟಕ ಶಾಲೆಯಲ್ಲಿರುವಂತ ಈ ದೀಪ ಏನದ, ರಾಜ, ನರ್ತಕಿ, ತಾಳದಾರಿಗಳು, ಈ ನೋಡುವಂತ ಸಭಿಕರು, ಇವ್ರೆಲ್ಲರನ್ನ ಈ ಅಲ್ಲಿರುವಂತ ದೀಪ, ರಾಜನಿಗೆ ಬೇರೆ ಬೆಳಕು ಕೊಡ್ತೀನಿ, ತಾಳದಾರಿಗಳಿಗೆ ಬೇರೆ ದೀಪ ಕೊಡ್ತೀನಿ, ಆಮೇಲೆ ನೋಡುವಂಥವ್ರಿಗೆ ಬೇರೆ ದೀಪ ಕೊಡ್ತೀನಿ, ಬೆಳಕು ಕೊಡ್ತೀನಿ ಅಂತ ಹೆಚ್ಚು ಕಮ್ಮಿ ಮಾಡ್ತಾ ಇರ್ತದೇನೋ ಅಂದ್ರ ಅಲ್ಲಿ ಹಾಕಿದಂತ ದೀಪ ಒಂದೇ ರೀತಿಯಾಗಿ ಬೆಳಗ್ತದಲ್ಲ. ಯಾರಿಗೂ ಹೆಚ್ಚು ಕೊಡ್ತೀನಿ, ಯಾರಿಗಿನ್ ಕಡಿಮೆ ಕೊಡ್ತೀನಿ ಅಂತದನ್ನ ಅಲ್ಲಿ ಹಾಕಿದಂತ ದೀಪ ಒಂದೇ ಸಮನಾಗಿ ಬೆಳಗ್ತಾ ಇರ್ತದ. ಅದಕ್ಕ ಇದರಂತೆ ದೇಹದಲ್ಲಿ ಅಹಂಕಾರ, ಇಂದ್ರಿಯಗಳು, ಈ ಬುದ್ಧಿ, ವಿಷಯ ಇವುಗಳಿಗೆ ಸಾಕ್ಷಿಯಾದಂತ ಸ್ವಯಂ ಪ್ರಕಾಶ ರೂಪ ಆತ್ಮಜ್ಯೋತಿ ಹೆಂಗೈತಿ ಅಂತಂದ್ರ ಹೆಚ್ಚು ಕಡಿಮೆ ಇಲ್ಲದೆ ಒಂದೇ ಪ್ರಕಾರವಾಗಿ ಸಮನಾಗಿ ಬೆಳಗ್ತಾ ಇರ್ತದೆ. ಇಲ್ಲಿ ಕೂಡ ನಮ್ಮಲ್ಲಿ ಸ್ವಯಂ ಜ್ಯೋತಿ ಹೆಂಗದ, ಇವೆಲ್ಲ ಇಂದ್ರಿಯಗಳನ್ನ ಹೆಂಗ್ ಬೆಳಗ್ತದ. ಶರೀರದಲ್ಲಿ ಇರುವಂತ ಇಂದ್ರಿಯಗಳು, ಇದ್ರ ವಿಚಾರಗಳು, ಇದ್ರ ವ್ಯವಹಾರಗಳು ಎಲ್ಲಕ್ಕೂ ಒಂದೇ ರೀತಿಯಾಗಿ ಬೆಳಗ್ತದೆ. ಅದಕ್ಕೆ ಹೆಚ್ಚು ಬೆಳಗ್ಬೇಕು, ಇದಕ್ಕೆ ಹೆಚ್ಚು ಬೆಳಗ್ಬೇಕಂತ ಅನ್ನುವಂಥದ್ದಿಲ್ಲ. ಈ ರೀತಿಯಾಗಿ ಈ ದೀಪ ಒಂದೇ ರೀತಿಯಾಗಿ ಬೆಳುವಂತೆ ಇದರಂತೆ ಅಹಂಕಾರ ಶ್ರೇಷ್ಠವಾಗಿದೆ, ಇಂದ್ರಿಯಗಳು ಕನಿಷ್ಠ ಆಗ್ಯಾವಂತ ಭಾವನೆ ಮಾಡಕ್ ಆಗಂಗಿಲ್ಲ. ಇಲ್ಲಿ ಅಹಂಕಾರ ವಿಷಯಾದಿಗಳನ್ನ ಸಾಕ್ಷಿ ರೂಪದಿಂದ ತಾನು ಸಮನಾಗಿ ಬೆಳಗ್ತಾ ಇರ್ತದೆ. ಅಹಂಕಾರ ವಿಷಯಾದಿಗಳನ್ನ, ಅಹಂಕಾರ ಏನದ, ವಿಷಯಾದಿಗಳನ್ನ ಸಾಕ್ಷಿ ರೂಪವಾಗಿ ತಾನು ಸಮನಾಗಿ ಬೆಳಗ್ತಾ ಇರ್ತದೆ. ಇದು ಜ್ಯೋತಿ ಸ್ವರೂಪ ಎಲ್ಲವಕ್ಕೂ ಅಹಂಕಾರ ಮತ್ತೆ ವಿಷಯಾದಿಗಳನ್ನ ಇದು ಸಮನಾಗಿ ಬೆಳಗ್ತಾ ಇರ್ತದೆ. ಈ ರೀತಿ ನಾಟಕದಲ್ಲಿ ದೀಪದ ಬೆಳಕು ಹೆಂಗ್ ತುಂಬ್ಯದ, ಅದ್ರಂಗ ಸಾಕ್ಷಿ ಅರಿವು ದೇಹದ ಒಳಗ ಹೊರಗ ತುಂಬ್ಯದ. ಒಳಗೂ ಅದ ಹೊರಗೂ ಅದ, ಎಲ್ಲಾ ಕಡೆ ದೀಪ ಬೆಳಗ್ತಾನೆ ಅದ. ಇಂಥ ಸ್ವಯಂ ಪ್ರಕಾಶ ರೂಪ ಸಾಕ್ಷಿ ಪ್ರತ್ಯೇಗಾತ್ಮನೇ ತಾನಂತ ಈ ರೀತಿ ತಿಳ್ಕೊಂಡು ಆವ ಜನ್ಮಗಳಲ್ಲಿ ಈ ರೀತಿ ಇಂಥದನ್ನ ತಿಳ್ಕೊಳಕತ್ತೀವಿ ನೋಡ್ರಿ. ಎಷ್ಟು ವಿಶೇಷ ಅದ. ಇದನ್ನ ಎಲ್ಲಾ ಕಡೆ ಬೆಳಗುವಂಥದ್ದು ಒಂದೇ ಇರುವಂಥದ್ದು, ಇದಕ್ಕೆಲ್ಲ ಪ್ರಕಾಶಮಾನವಾಗಿ ಮಾಡುವಂಥದ್ದು ನಿನ್ನ ಸ್ವರೂಪನೇ. ಈ ಜಗತ್ತು ಬೆಳಗಕತ್ತಿದ ನಿನ್ನ ಬೆಳಕಿನಿಂದಾನೆ, ನೀಷ್ಟು ವ್ಯವಹಾರ ಮಾಡಕತ್ತಿದಿ ನಿನ್ನ ಬೆಳಕಿನಿಂದಾನೆ, ಎಲ್ಲ ನಿನ್ನೊಳಗ ಇಟ್ಕೊಂಡು ನಾ ಹಂಗಿಂಗಂತ ಅನ್ಬಿಡಪ್ಪ. ಇಂಥದನ್ನ ನಾ ತಿಳ್ಕೊಳಕತ್ತೀನಲ್ಲ, ತಿಳ್ಕೊಂಡಿದ್ದೀನಲ್ಲ, ಯಾವ ಜನ್ಮದ ಪುಣ್ಯ ಅಂತ ಹೇಳಪ್ಪ. ಈ ಕಾಣುವಂಥದ್ದು ಹೆಂಗೈತಿ ನೋಡ್ರಿ, ನೀನು. ಹಂಗಾಗಿ ಆವ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲ ಅಂತ ನಾನು ಅಂತ ಬಹಳ ಸಂತೋಷದಿಂದ ಶಿಷ್ಯ ಹೇಳುವಂತ ವಿಚಾರ. ನಾವಿದನ್ನ ಇಟ್ಕೊಂಡು ಮತ್ತೆ ನಾಳೆ ಮಾತಾಡೋಣ. ಸ್ವಲ್ಪ ವಿಚಾರಗಳು ಆಳವಾಗಿ ಹೋದಾಗ ನಮ್ಗೆ ಇವು ಅರ್ಥ ಆಗ್ತಾವ. ಬಟ್ ಇರುವಂತದ್ದು ಎಲ್ಲಕ್ಕೂ ಪ್ರಕಾಶತೆಯನ್ನು ಕೊಡುವಂಥದ್ದು ಒಂದೇ ನಿನ್ನ ಸ್ವರೂಪನೇ ಅನ್ನುವಂಥದ್ದನ್ನ, ಇಂಥದನ್ನ ನಾವು ಕಂಡುಹಿಡಿತೀವಿ ಅಂದ್ರೆ ಯಾವ ಜನ್ಮದ ಪುಣ್ಯ ಅಂತ ನಾನು ಹೇಳಿ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಒಂದೆರಡು ಮದ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.